ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಡ್ಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗಡ್ಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿ ಅವರೇ ಏನೇನ್ ಮಾಡ್ತಾ ಇದ್ದೀರಾ, ಯಾರ್ಯಾರು ಕರೆಸ್ತಾ ಇದ್ದೀರಾ, ಯಾರ್ಯಾರು ಬರ್ತಾ ಇದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ಮುರಳಿ 1 ಗಂಟೆ ಆಗಿದ್ದು, ಬೇಗ ಶುರು ಮಾಡ್ರಿ. ಪೇಪರ್ ಪಿಡ್ಕೊಂಡು ಕಾಯ್ತಾ ಇದೀವಿ. ನಿಮ್ ಕಾರ್ಯಕ್ರಮ ನೋಡಿದ್ಮೇಲೆ ನಾವು ಅಡಿಗೆ ಶುರು ಮಾಡೋದು ಅಂತ ಅನ್ಕೋಬೇಡಿ. ಈಗಂತೂ ಶುರು ಮಾಡಿಸ್ಬಿಡ್ತಾ ಇದೀನಿ, ಬೇಗ ಅಡಿಗೆ ಮಾಡ್ಕೊಳ್ಳಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕಬ್ಬನ್ಪೇಟೆಯ ಖ್ಯಾತಿಯ ಚಂದ್ರಪ್ಪ ಅವರು. ಚಂದ್ರಪ್ಪ ನಮಸ್ಕಾರ. ಮುರಳಿ ಅವರೇ ನಮಸ್ಕಾರ. ಚಂದ್ರಪ್ಪ ಮತ್ತೆ ಏನ್ ಮಾಡ್ತಾ ಇದ್ದೀರಾ? ಇವಾಗ ನಾನು ನಮ್ಮ ಮದುವೆ ಮನೆಯಲ್ಲಿ ಮಾಡೋಂಥದ್ದು ಒಂದು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ವಿ. ಎಲ್ಲ ಮದುವೆ ಮನೇಲಿ ಮಾಡೋ ಬಿಸಿಬೇಳೆ ತೋರಿಸಿ ಚಂದ್ರಪ್ಪನವರೇ, ಈ ಹೋಟ್ಲಲ್ಲೆಲ್ಲ ಮನೇಲಿ ತಿಂದಿದ್ದೀವಿ, ಅದನ್ನ ನಿಮ್ಮ ಮದುವೆ ಮನೇಲಿ ಮಾಡೋದು ಬೇಕು ಅಂತ ಕೇಳಿದ್ದಾರೆ. ಅದರಿಂದ ಮದುವೆ ಮನೇಲಿ ಮಾಡುವಂತ ಬಿಸಿಬೇಳೆ ಬಾತ್ ಕೇಳಿರೋದ್ರಿಂದ ಅದನ್ನ ಮಾಡಿ ತೋರಿಸೋಣ ಅಂತ ಬಂದಿದ್ದೀವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಚಂದ್ರಪ್ಪನವ್ರು ಬಂದಿದ್ದಾರೆ. ಸಾಮಾನ್ಯವಾಗಿ ಎಲ್ಲಾ ಕಡೆನೂ ಬಿಸಿಬೇಳೆ ಬಾತ್ನ ತಿಂದಿರ್ತಾರೆ. ಆ ಬಿಸಿಬೇಳೆ ಬಾತ್ನ ತಿಂದಾಗ ನಾವು ನಮ್ಮ ಕಾರ್ಯಕ್ರಮ ಬಿಸಿಬೇಳೆ ಬಾತ್ನ ತೋರಿಸಿದ್ವಿ ಕೂಡ. ಕೆಲವರು ಟೇಸ್ಟ್ಗಳು ಇಷ್ಟ ಆಗುತ್ತೆ. ಕೆಲವರಿಗೆ ಸಾರ್ ಆ ಹೋಟ್ಲ್ ಇರೋ ಬಿಸಿಬೇಳೆ ಬಾತ್ ಬೇಕು ಅಂತಾರೆ. ಕೆಲವರು ಸಾರ್ ಬಿಸಿಬೇಳೆ ಬಾತ್ ಗಟ್ಟಿ ಇರಬಾರ್ದು ಸಾರ್, ನೀರಂಗಿರ್ಬೇಕು ಅಂತಾರೆ. ಕೆಲವರು ಹಿಂಗೆ ಹಾಕಿದ್ರೆ ಹಂಗೆ ಮುದ್ದಿಯಾಗಿರ್ಬೇಕು ಅಂತಾರೆ. ಬಟ್ ಒಂದೊಂದು ರುಚಿಯಾಗಿ ತಕ್ಕನಾಗಿ ಒಂದೊಂಥರ ಬಿಸಿಬೇಳೆ ಬಾತ್ ಇರುತ್ತೆ. ಮೈಸೂರು ಕಡೆ ಹೋದ್ರೆ ಇನ್ನೊಂಥರ ಅದ್ಭುತವಾದಂಥ ರುಚಿ. ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಆ ಬಿಸಿಬೇಳೆ ಬಾತ್ನ ಬಾರಿಸ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಆದ್ರೂ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮದುವೆ ಮನೆಗಳಲ್ಲಿ ಮಾಡುವಂತ ಬಿಸಿಬೇಳೆ ಬಾತ್ನ ಮಾಡಿ ತೋರಿಸ್ತಾ ಇದ್ದಾರೆ ಚಂದ್ರಪ್ಪ ಅವರು. ಚಂದ್ರಪ್ಪ ಮಾಡಕ್ಕೆ ಏನೇನು ತಂದಿದ್ದೀರಾ? ಬಿಸಿಬೇಳೆ ಬಾತ್ ಪುಡಿ ಬೇಕಾಗುವ ಸಾಮಗ್ರಿಗಳು: ಲವಂಗ, ಜಾಪತ್ರೆ, ಚಕ್ಕೆ, ಏಲಕ್ಕಿ, ಜಾಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಬ್ಯಾಡ್ಗೆ ಮೆಣಸಿನಕಾಯಿ, ಧನಿಯಾ, ಕೊಬ್ಬರಿ ತುರಿ, ಅರಿಶಿನ, ಎಣ್ಣೆ. ಓಕೆ, ಇಷ್ಟನ್ನ ಇಟ್ಕೊಂಡು ಫಸ್ಟ್ ಬಿಸಿಬೇಳೆ ಬಾತಿನ ಪುಡಿ ಪೌಡರ್ನ ಮಾಡಿ ತೋರಿಸ್ತಾರೆ. ಪೌಡರ್ ಆದ ತಕ್ಷಣ ಆಟೋಮೆಟಿಕ್ ಹಂಗೆ ಒಂದ್ ಕಡೆ ಬಿಸಿ. ಆಮೇಲೆ ಬಿಸಿಬೇಳೆ ಬಾತ್ ಏನೇ ತಂದಿದ್ರೆ ಅದನ್ನು ಹೇಳ್ಬಿಟ್ರೆ ವಾಸಿ ಅಂತ ಕಾಣುತ್ತೆ. ಬಿಸಿಬೇಳೆ ಬಾತ್ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ತೊಗರಿ ಬೇಳೆ, ತಯಾರಿಸಿಕೊಂಡ ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ಗೋಡಂಬಿ, ಸಾಸಿವೆ, ಕರಿಬೇವು, ಈರುಳ್ಳಿ, ಕ್ಯಾರೆಟ್, ಬೀನ್ಸ್, ನವಿಲುಕೋಸು, ಹಸಿ ಬಟಾಣಿ, ಹೂಕೋಸು, ಟೊಮ್ಯಾಟೊ, ಹುಣಸೆ ರಸ, ಬೆಲ್ಲ, ತುಪ್ಪ, ಉಪ್ಪು, ಎಣ್ಣೆ. ಓಕೆ, ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ನನಗೆ ಒಂದು ಹುರ್ಕೊಳ್ಳೋಕೆ ಒಂದು ಬಾಂಡಿ ಬೇಕಾ? ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ನಾನು ಒಂದು ಅರ್ಧ ಕೆಜಿ ಇದು 1/4 ಕೆಜಿ ಅಕ್ಕಿಗೆ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಓಕೆ, ಎಷ್ಟು ಜನ? ಒಂದು 3-4 ಜನ ತಿನ್ಬೋದಾ? ಇದು 1/4 ಕೆಜಿನ 1 ಕೆಜಿಗೆ ಬಂದು 25 ಜನ ತಿನ್ಬೋದು. 1 ಕೆಜಿ ಬಿಸಿಬೇಳೆ ಬಾತ್ ಮಾಡಿದ ಅಕ್ಕಿನಲ್ಲಿ 25 ಜನ ತಿನ್ಬೋದು. ಓಕೆ ಓಕೆ. ಬರೀ ಬಿಸಿಬೇಳೆ ಬಾತ್ ತಿಂತೀನಿ ಅಂದ್ರೆ ಇಲ್ಲ, ಸ್ವಲ್ಪ ಮೊಸರನ್ನು ಇರ್ಬೇಕು. ಅದೆಲ್ಲ ಇತ್ತು ಅಂದ್ರೆ 50 ಜನ ತಿನ್ಬೋದು 1 ಕೆಜಿಗೆ. ಓ, ಹಂಗೆ ಲೆಕ್ಕ ನಿಮ್ದು? ಹಂಗೆ ಲೆಕ್ಕ. ಈಗ ನಾನು 25 ಜನ ತಿನ್ನುವಷ್ಟಕ್ಕೆ ನಾನು ರೆಡಿ ಮಾಡಿದ್ದೀನಿ. ಓಕೆ, ಇದನ್ನ ಪುಡಿ ಮಾಡ್ತಾ ಇದೀನಿ. 25 ಜನ ತಿನ್ನುವಷ್ಟು ಪುಡಿ ಮಾಡ್ತಾ ಇದೀನಿ. ಓಕೆ, ನಾವು ನೀವಿಬ್ಬರು ತಿನ್ನುವಷ್ಟಕ್ಕೆ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ನೋಡಿ, ಲವಂಗ ಹಾಕ್ತಾ ಇದೀನಿ. ಹಾಕಿ. ಒಂದು 10-15 ಲವಂಗ. ಒಂದು 15 ಲವಂಗ ಅಷ್ಟೇ. ಇದು ಜಾಪತ್ರೆ ಸ್ವಲ್ಪ ಹಾಕ್ಬೇಕು, ಇದು ವಾಸನೆ ಜಾಸ್ತಿ ಬರುತ್ತೆ. ಹೌದು, ಒಂದೇ ಒಂಚೂರು ಹಾಕ್ಬೇಕು. ಇದು ಬಂದು ಚಕ್ಕೆ, ಒಂದು 3 ಪೀಸ್ ಚಕ್ಕೆ ಹಾಕೋತಾ ಇದೀನಿ. ಏಲಕ್ಕಿ ಒಂದು 3 ಪೀಸು ಸಾಕಾ? ಚಕ್ಕೆ, ಲವಂಗ, ಏಲಕ್ಕಿ ಆಗಿದೆ. ಓಕೆ, ಈಗ ಇದನ್ನ ತೋರಿಸಿ. ಹೆಂಗಿದೆ ಜಾಕ? ಇದು ಅಡಕೆ ತರ ಇದೆಯಲ್ಲಪ್ಪ? ಅಡಕೆ ತರ. ಇದು ಗೊತ್ತು, ಜಾಕ ಅಂದ್ರೆ ಚಕ್ಕೆ ಲವಂಗ ಜೊತೆ ಬರೋದು. ಇದು ಇದನ್ನು ಜಾಸ್ತಿ ಹಾಕ್ಬಾರ್ದು, ವಾಸನೆ ಬಂದ್ಬಿಡುತ್ತೆ. ಹೌದು, ಇದನ್ನ ಕಡೆ ಬಿರಿಯಾನಿ ಅದನ್ನು ಬಿರಿಯಾನಿ ಹೌದು ನೋಡಿ, ಅದನ್ನು ಇದನ್ನ ಜಾಸ್ತಿ ಹಾಕ್ಬಾರ್ದು. ಇವೆರಡು ಜಾಸ್ತಿ ಹಾಕ್ಬಾರ್ದು. ಕರೆಕ್ಟ್. ತುಂಬಾನೇ ಹಾಕಿದಿನೋ ಇಲ್ಲವನ್ನೋ ನಾನು ಇಷ್ಟಕ್ಕೆ ನೋಡಿ ಇಷ್ಟ ಆಗ್ತಾ ಇದೀನಿ. ಕೆಲವು ಸ್ಟಾರ್ ಹೋಟ್ಲ್ಗಳಲ್ಲಿ ಬಿರಿಯಾನಿಗೆ ಇದನ್ನ ಜಾಸ್ತಿ ಹಾಕ್ತಾರೆ. ಹಾಕ್ಬಾರ್ದು, ಅದೆಲ್ಲ ಕುತ್ತಿಗೆಲ್ಲ ಉರಿ ಬರುತ್ತೆ. ಕುತ್ತಿಗೆಲ್ಲ ಉರಿಯಲ್ಲ, ನಮ್ಮ ಬಾಯಿ ಒಳಗೆ ಹೋಗಲ್ಲ. ಗ್ಯಾಸ್ಟ್ರಿಕ್ ಇರೋರಂತೂ ತಡ್ಕೊಳಕ್ಕೆ ಆಗಲ್ಲ. ಓಹೋ, ಹಂಗ್ ಬೇರೆ ಇದೆಯಾ? ಇವಾಗ ನಾನು ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ. ಹಾಕಿ. ಒಂದು 3 ಸ್ಪೂನ್ ಕಡಲೆಬೇಳೆ ಸಾಕಾ? ಸಾಕು. ಆಮೇಲೆ 1-2 ಸ್ಪೂನು ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಓಕೆ, ಈಗ ಗಡಿಗೆ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಓಕೆ 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 ಓಕೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡಿದ್ದಾರೆ ಚಂದ್ರಪ್ಪನವರು. ಜೊತೆಗೆ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡು ಇದನ್ನ ಪೌಡ್ರು ಮಾಡ್ಕೊಂಡ್ರೆ ಧನಿಯಾ ಹಾಕ್ತಾ ಇದೀನಿ. ಸೇಮ್ ಮದುವೆ ಮಾಡ್ದಂಗೆ ಧನಿಯಾ ಹಾಕ್ತಾ ಇದೀನಿ. ಮದುವೆ ಮಾಡ್ದಂಗೆ ಸೇಮ್ ಹಂಗೆ ಇರ್ತಾನೆ. 4-5 ಸ್ಪೂನ್ ಧನಿಯಾ ಹಾಕಿದೀನಿ. ಮೊನ್ನೆ ನ್ಯೂಯಾರ್ಕ್ ಇಂದ ಒಬ್ರು ಫೋನ್ ಮಾಡಿ ಕೇಳಿದ್ರು, ನಮ್ಗೆ ಈ ತರ ಡಿಶ್ ಎಲ್ಲ ಸಿಕ್ಕೋದಿಲ್ಲ ಮುರಳಿ, ಯಾರು ಕರೆಯೋದೇ ಇಲ್ಲ, ನಮ್ಗೆ ಅದಕ್ಕೆ ದಯವಿಟ್ಟು ಬಿಸಿಬೇಳೆ ಬಾತ್ ಮಾಡಿ ತೋರಿಸಿ ನಮ್ಗೆ. ತೋರಿಸ್ಬಿಡೋಣ ಇವತ್ತು. ನೋಡ್ಬಿಡ್ಲಿ ಬಿಡಿ.
ಕೊಬ್ಬರಿ ಎಲ್ಲ ಒಣ ಕೊಬ್ಬರಿ ಅಲ್ವಾ ಇದು? ಒಣ ಕೊಬ್ಬರಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದೀನಿ. ಓ ಎಸ್. ಅರಿಶಿನ ಪುಡಿ, ಧನಿಯಾ, ಮೆಣಸಿನ್ಕಾಯಿ. ಸ್ಮೆಲ್ ಬರ್ತಾ ಇದೆಯಲ್ವಾ? ಹಾ, ಬಂತು. ಆಹಾ, ಬಿಸಿಬೇಳೆ ಬಾತ್ ಸ್ಮೆಲ್ಲೇ ಬರಕ್ ಶುರು ಆಗೋಯ್ತಲ್ಲಪ್ಪ. ಪುಡಿ ಆದ್ಮೇಲೆ ಇನ್ನು ಪುಡಿ ಆದ್ಮೇಲೆ ಇನ್ ಹೆಂಗೋ ಬಿಸಿಬೇಳೆ ಆಗ್ಬಿಟ್ರೆ ಅದು ಇನ್ ಹೆಂಗೋ ದೇವ್ರಿಗೆ ಗೊತ್ತು. ಆಫ್ ಮಾಡ್ಕೊಳ್ಳೋದಾ, ಕಡಿಮೆ ಮಾಡೋದಾ? ಕಮ್ಮಿ ಮಾಡಿ. ಏನದು ಚಂದ್ರಪ್ಪ, ಬಿಸಿಬೇಳೆ ಬಾತು, ಮೊಸರನ್ನ, ಒಂದ್ ಮೈಸೂರು ಪಾಕು, ಒಂದು ಉಪ್ಪಿನಕಾಯಿ, 2 ಚಿಪ್ಸ್ ಅಲ್ಲಿ ಎಷ್ಟೋ ಮದುವೆಗಳು ಮುಗಿದೋಗಿತ್ತು. 80, 85, 87, 90 ತನಕ ಮದ್ವೆ ರಿಸೆಪ್ಷನ್ ಅಂದ್ರೆ ಬಿಸಿಬೇಳೆ ಬಾತು. 77ರಲ್ಲಿ ಅಷ್ಟೇ ಇದ್ದದ್ದು ಬಿಸಿಬೇಳೆ ಬಾತು, ಮೊಸರನ್ನ, ಉಪ್ಪಿನಕಾಯಿ, ಒಂದು ಮೈಸೂರು ಪಾಕ್. ನೀವು ಹೇಳಿದ್ರೆ ಒಂದ್ ಮೈಸೂರು ಪಾಕು, 2 ಚಿಪ್ಸ್, ಯಾವ್ಯಾರ ಬಿದಾಯ್ತು. ಮದ್ವೆ ರಿಸೆಪ್ಷನ್ ಗ್ರಾಂಡ್. ಏನ್ ಇವಾಗ ಗ್ರಾಂಡಿಗೆ ಬೆಲೆನೇ ಇಲ್ವಲ್ಲ ಚಂದ್ರಪ್ಪ? ಹೋಯ್ತು, ಇದೆಲ್ಲ ಬಿಸಿಬೇಳೆ ಬಾತೆಲ್ಲ ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ ಮನೆಯಲ್ಲಿ. ಬಟ್ ಏನ್ ಹಾಕಿದ್ರು ಆ ರುಚಿನೇ ರುಚಿ, ಬೇರೆ ಬಿಡ್ರಿ. ಈ ಊಟದಷ್ಟು ಇವಾಗ ಮಾಡ್ತಾ ಇರುವಂತ ನಾರ್ತ್ ಇಂಡಿಯನ್ ಐಟಮ್ ಇದೆಲ್ಲ ಆರೋಗ್ಯಕ್ಕೆಲ್ಲ ಒಳ್ಳೇದಲ್ಲ. ಇದೇ ಒಳ್ಳೆ ಫುಡ್. ಎಷ್ಟು ಖುಷಿ ಪಟ್ಟು ತಿಂತಾ ಇದ್ರು, ತೃಪ್ತಿಯಾಗಿ ತಿನ್ಬೋದು. ಆ ನೀರ್ ತರ ಉಪ್ಪಿನಕಾಯಿ ಪಕ್ಕದಲ್ಲಿ ಹಿಂಗ್ ಹಾಕೊಂಡು, ಆ ಮೈಸೂರು ಪಾಕ್ ಕಚ್ಕೊಂಡು, 2 ಚಿಪ್ಸ್ ಬಾಯಲ್ಲಿ ಇಟ್ಕೊಂಡು ತಿಂತಾ ಇದ್ರೆ ಆ ಮಜಾ ಜ್ಞಾಪಿಸ್ಕೊಳ್ಳಿ ಹೆಂಗಿತ್ತು ಅಂತ. ಆಗಿದೆ, ಆಫ್ ಮಾಡಿ. ಈಗ ಇದು ಸ್ವಲ್ಪ ತಣ್ಣಗಾಗಬೇಕು. ಈಗ ನಾವು ಬಿಸಿಬೇಳೆ ಬಾತ್ಗೆ ರೆಡಿ ಮಾಡ್ಕೊಳ್ಳೋಣ. ತಣ್ಣಗಾದ್ಮೇಲೆ ಪೌಡರ್ ಕತೆ ಆಮೇಲೆ ನೋಡೋಣ. ಇವಾಗ ಕುಕ್ಕರ್ ಕೊಡಿ. ಕುಕ್ಕರ್ ಕೊಡ್ಲಾ? ಕುಕ್ಕರ್ ಇಡ್ತಾ ಇದೀವಿ. ಫ್ಲೇಮ್ ನ ಜಾಸ್ತಿ ಮಾಡ್ಕೊಳ್ತಾ ಇದೀವಿ. ಮುಂದಕ್ಕೆ ಏನ್ ಮಾಡ್ಬೇಕು? ಈಗ ಬಾಂಡ್ಲಿ ಕೊಡಿ, ಅದೊಂದು ಚಿಕ್ಕದ ಕೊಡಿ. ಇವಾಗ ನೀರು ಬೇಕು, ಇನ್ನೂ ಸ್ವಲ್ಪ ಜಾಸ್ತಿ ನೀರು ಬೇಕಾ? ಕೊಡ್ತೀನಿ, ನೀರ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಬಿಡಿ. ಇವಾಗ ಅಕ್ಕಿ 1 ಕಪ್ ಇದೆ. ಆಯ್ತು, ಅಳತೆಗೋಸ್ಕರನಾ? ಅಳತೆಗೋಸ್ಕರ 6 ಕಪ್ ನೀರು ಹಾಕ್ಬೇಕು ಇದಕ್ಕೆ. 1 ಕಪ್ ಅಕ್ಕಿಗೆ 6 ಕಪ್ ನೀರು. 6 ಕಪ್ ನೀರು. ಓಕೆ. ಇವಾಗ ತಕ್ಷಣ ಮಾಡಿ ಹಂಗೆ ಓಪನ್ ಮಾಡಿ ತಿನ್ಬೇಕು ಅಂದ್ರೆ ಒಂದು 5 ಕಪ್ ಹಾಕಿದ್ರೆ ಸಾಕು. ಸ್ವಲ್ಪ ಬಿಟ್ಟು ತಿನ್ನೋದಾದ್ರೆ ಲೇಟ್ ಆಗಿ 6 ಕಪ್ ನೀರು ಹಾಕು. ಅಂದ್ರೆ ಗಟ್ಟಿ ಆಗಬಾರ್ದು ಅಂತನಾ? ಈಗ ತಕ್ಷಣ ತಿನ್ಬೇಕಾದ್ರೆ ಗಟ್ಟಿ ಆಗಲ್ಲ ಅದು. ಓಕೆ. ಸ್ವಲ್ಪ ಬಿಟ್ರೆ ಗಟ್ಟಿ ಆಗ್ಬಿಡ್ತದೆ. ಈಗ 5 ಕಪ್ ನೀರು ಹಾಕಿ ಸ್ವಲ್ಪ ಅರ್ಧ ಗಂಟೆ ಬಿಟ್ಟು ತಿಂದ್ರೆ ತುಂಬಾನೇ ಗಟ್ಟಿ ಆಗ್ಬಿಟ್ಟಿರ್ತದೆ. ಬೇಡ, 6 ಕಪ್ ಹಾಕೋಣ ನಾವು. 3 ಆಯ್ತು, 4, 5, 6. ಅಂದ್ರೆ ಇದು ತರಕಾರಿಗೂ ಸೇರಿಸಿ ಎಲ್ಲ ಸೇರಿ ಸಾಕು. ಇಲ್ಲ ಸೇರಿಸಿ ಲೆಕ್ಕನಾ? 6 ಕಪ್ ನೀರು ಹಾಕಿದೀನಿ. ಈಗ ನೀರು ಬಿಸಿ ಆಗ್ಬೇಕಿದು. ಜಾಸ್ತಿ ಮಾಡಿದ್ರೆ ಅಷ್ಟೇ. ಜಾಸ್ತಿ ಮಾಡಿ. ಓಕೆ. ಇವಾಗ ನೀರು ಬಿಸಿ ಆಗುತ್ತೆ, ನಾನು ಪೌಡರ್ ಮಾಡ್ಕೊಂಡ್ಬಿಡ್ತೀನಿ. ಮಿಕ್ಸಿ ಕೊಡಿ. ಈಗ ನಾನು ಪುಡಿ ಮಾಡ್ಕೊಂಡ್ಬಿಡ್ತೀನಿ. ನೀರು ಬಿಸಿ ಆಗೋದು ಲೇಟ್ ಇದೆ. ನೀರು ಬಿಸಿ ಆಗುತ್ತಲ್ಲ? ಬಿಸಿ ಆಗುತ್ತೆ. ಜೋರು ಮಾಡಿ. ಜೋರು ಮಾಡಿ. ಈಗ ನೀರು ಬಿಸಿ ಆಗಿದೆ. ಬಿಸಿ ಆಗಿದೆ ಸ್ವಲ್ಪ. ಬೇಳೆ ಹಾಕೋಣ. ಬೇಳೆ ಹಾಕೋಣ. ನಾನು 1 ಕಪ್ಪು ಅಕ್ಕಿ ತಿಂದಿದ್ದೀನಿ, 1 ಕಪ್ಪು ಬೇಳೆ ತಿಂದಿದ್ದೀನಿ. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಹಾಕಿ ಅಷ್ಟು ಪ್ರಮಾಣದಲ್ಲಿ ಬೇಳೆ ಹಾಕ್ಬೇಕು. ಓಹೋ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕೋಣ. ಮುಚ್ಚಳ ಹಾಕಿ. ಅಕ್ಕಿ ಹಾಕಲ್ವಾ? ಬರೀ ಇದನ್ನ ಮಾತ್ರ ಕೂಗಿಸ್ಕೋಬೇಕಾ? ಫಸ್ಟ್ ಮಾಡ್ತಾ ಇರೋಂಥ ಕ್ರಮ ನೋಡ್ಕೊಳ್ಳಿ. ಫಸ್ಟ್ ನಾವು ಬೇಳೆನ ಹಾಕೊಂಡಿದೀವಿ, ನೀರು ಬಿಸಿ ಆಗಿದೆ, ಸ್ವಲ್ಪ ಎಣ್ಣೆ ಹಾಕಿದೀವಿ, ಅರಿಶಿನ ಪುಡಿ ಹಾಕಿದೀವಿ. ಈ ವಿಷಲ್ನ ಕೂಗಿಸ್ಕೊಳ್ತಾ ಇದೀವಿ. ಯಾಕಂದ್ರೆ ಇಲ್ಲಾಂದ್ರೆ ಅಕ್ಕಿ ಜೊತೆಗೆ ಹಾಕ್ಬಿಟ್ರೆ ಅಕ್ಕಿ ಬೆಂದೋಗಿರುತ್ತೆ, ಬೇಳೆ ಬಂದಿಲ್ಲ, ಬೇಳೆ ಮಾತ್ರ ಬಾಯಿ ಸಿಗ್ತಾ ಇರುತ್ತೆ. ಇದು ಜೋರ ಉರಿತದೆ. ಯಾವುದು ಇದು ಉರಿಯೋದಲ್ಲ? ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಂದ್ರೆ ಇಲ್ಲಿ ಬೇಳೆ ಬೇಯ್ತಾ ಇದೆ, ಅಲ್ಲಿ ಪೌಡರ್ ರೆಡಿ ಆಗಿದೆ, ಅಕ್ಕಿ ನೆನೆಸಿಟ್ಕೊಂಡಿದೀವಿ. ಇಲ್ಲಿ ನಾವು ಇದೆಲ್ಲ ರೋಸ್ಟ್ ಫ್ರೈ ಮಾಡ್ಕೊಳ್ತೀವಿ. ಫ್ರೈ ಮಾಡಿ ಆಮೇಲೆ ಡೈರೆಕ್ಟ್ ಅಕ್ಕಿನೂ ಅದೆಲ್ಲ ಡೈರೆಕ್ಟ್ ಒಟ್ಟಿಗೆ ಹಾಕ್ತೀವಿ. ಮುಗಿದ ಕತೆ ಅಲ್ಲಿಗೆ. ಓಕೆ. ಹಾಕಿ. ಏನು ಬಿಸಿಬೇಳೆ ಮಾಡಕ್ಕೆ ನನಗೆ ಗೊತ್ತಿರೋ ಕನಿಷ್ಠ ಪಕ್ಷ ಒಂದು 1 ಅವರ್ ಬೇಕಾಗ್ಬಿಡುತ್ತಲ್ಲ? ಬೇಕಾಗುತ್ತೆ. ಜಾಸ್ತಿ ತರಲೇ ಇರ್ತೀವಿ, ಇಷ್ಟೊಂದು ಸಾಮಾನೆಲ್ಲ ಹಾಕೊಂಡು ಕುಯ್ಕೊಂಡು ಹೆಚ್ಕೊಂಡು. ಅಯ್ಯ, ಹಚ್ಕೊಳ್ಳೋದಿಲ್ಲ, ಕಷ್ಟ ಇಲ್ಲ, ಹಚ್ಕೊಳ್ತೀವಿ. ಬಟ್ ಮಾಡೋದೇ ನೀವು ಹಚ್ಕೊಡ್ತೀರ ಸ್ವಾಮಿ? ಮನೆಯವ್ರು ಹೇಳ್ತಾರೆ ಮನೆಯಲ್ಲಿ ಹಚ್ಕೊಂಡು 2 ಅವರ್ ಆಗುತ್ತೆ. 2 ಅವರ್ ಆಗುತ್ತೆ. 2 ಅವರ್ ಬೇಕಲ್ಲ? 2 ಅವರ್ ಬೇಕು. ನಮ್ಮ ಫ್ರೆಂಡ್ಗಳ ಮಲ್ಲಿ ಬಿಸಿಬೇಳೆ ಮಾಡಿದ್ರೆ ಹಬ್ಬದ ತರ ಸಾಯಂಕಾಲನೇ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಕೊಳ್ತಾರೆ. ಹೌದೌದು. ಪುಡಿ ಮಾಡಿ ಎಲ್ಲ ರೆಡಿ ಇಟ್ಕೊಂಡಿರ್ತಾರೆ. ಬೆಳಗ್ಗೆ ಎದ್ದು ಮಾಡಬಹುದು.
ಪಲಾವ್ ಇದೆಲ್ಲ ಜಲ್ದಿ ಮಾಡ್ಬೋದು. ಬಿಸಿಬೇಳೆ ಬಾತ್ ಬಿಸಿಬೇಳೆ ಸ್ವಲ್ಪ ನಕರ ಜಾಸ್ತಿ ಇರೋದಲ್ವಾ? ಸಾಸಿವೆ ಹಾಕ್ತೀವಿ. ಓಕೆ, ಹಾಕಿ ಸಾಸಿವೆಗೆ ಸ್ವಲ್ಪ ಕರಿಬೇವು ಸೊಪ್ಪು, ಗೋಡಂಬಿ, ಈರುಳ್ಳಿ ಹಾಕ್ತಾ ಇದೀನಿ. ಈರುಳ್ಳಿ ಆದ್ಮೇಲೆ ಎಲ್ಲ ತರಕಾರಿ ತರಬೇಕಾ? ಹೌದೌದು. ಸ್ವಲ್ಪ ಈರುಳ್ಳಿ ಕಂದು ಬಣ್ಣಕ್ಕೆ ಬರ್ಬೇಕಲ್ಲ? ಹೌದು, ಈರುಳ್ಳಿ ಬೇಕು. ಚಂದ್ರಪ್ಪ, ಹೆಂಗಿದೆ ಬಿಸ್ನೆಸ್ ಎಲ್ಲ? ಜೋರಾಗಿದೆಯಾ ಈ ವರ್ಷ? ಈ ತಿಂಗಳು ಚೆನ್ನಾಗಿದೆ ಸರ್. ಈ ತಿಂಗಳು ಚೆನ್ನಾಗಿದೆಯಾ? ಕಾರ್ತಿಕ್ ಮಾಸದಲ್ಲಿ ಚೆನ್ನಾಗಾಗಬೇಕು. ಚೆನ್ನಾಗಿದೆ. ಸ್ವಲ್ಪ ಅರ್ಶಿನ ಎಲ್ಲಾ ಕಡೆ ಗುರ್ತಿರ್ತಾ ಇದಾರ ಜನ? ಅಯ್ಯೋ, ಎಲ್ಲಿದು ಚಂದ್ರಪ್ಪ ಗೊತ್ತೇ ಆಗ್ತಾ ಇಲ್ಲ. ಎಲ್ಲಾ ಕಡೆ ಚಂದ್ರಪ್ಪನೇ ಅಂತಾರ. ಪ್ರೋಗ್ರಾಮ್ ಮಾಡ್ತಾ ಇರುವಾಗ ಫಂಕ್ಷನ್ಗಳು ಇರಲಿಲ್ಲ. ಇವಾಗ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ನಾನು ಫಂಕ್ಷನ್ ಹೋಗ್ತಾ ಇದೀನಲ್ಲ, ಎಲ್ಲಾ ಕಡೆ ಇವಾಗ ಚಂದ್ರಪ್ಪ ಅವರೇ ಎಲ್ಲಿದ್ದೀರಾ ಅಂತ ಇದಾರ. ಮಾತಾಡಿಸ್ತಾರೆ. ನೀವು ಒಂದು ಟಿವಿನೂ ತೊಗೊಂಡೋಗ್ಬಿಡಿ, ಪ್ರೋಗ್ರಾಮ್ ಇರೋ ದಿನ ಫಂಕ್ಷನ್ ಒಂದು ಟಿವಿ ತೊಗೊಂಡೋಗ್ಬಿಡಿ. ಕರೆಕ್ಟ್ 1 ಗಂಟೆಗೆ ನಮ್ಮ ಪ್ರೋಗ್ರಾಮ್ ಹಾಕ್ಬಿಡಿ, ಅವತ್ತು ಬರ್ತಾ ಇರುತ್ತೆ. ಸರಿ ಸರಿ. ನೀವು ಸಿಡಿ ಮಾಡಿ ಕೊಟ್ಟಿರ ಕೊಡ್ತಾ ಇದೆ. ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಹಾಕಿ ಹುಳ್ಳಿಕಾಯಿ ಹಾಕ್ತಾ ಇದ್ದೀನಿ. ಇದು ನವಿಲುಕೋಸು. ನವಿಲುಕೋಸು ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಲ್ಲ? ಮಾಡ್ಕೋಬೇಕು. ಎಣ್ಣೆನಲ್ಲೇ ಅರ್ಧ ಬೆಂದ್ಬಿಟ್ಟಿರ್ತದೆ ಇದು. ನೋಡಿ, ಬಟಾಣಿ, ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ಉಕ್ಕೋಸು ಹಾಕ್ಬಿಡ್ತಾ ಇದ್ದೀನಿ. ಹಾಕಿ. ಇಷ್ಟು ತರಕಾರಿ ಎಲ್ಲ ಹಾಕಿ ಚೆನ್ನಾಗಿರುತ್ತಲ್ಲ ಸರ್ ಎಲ್ಲ ಹಾಕಿದ್ರೆ ತರಕಾರಿ? ಹೌದೌದು, ತರಕಾರಿ ಹಾಕ್ಬೇಕು, ಅಷ್ಟೇ ಗೋಡಂಬಿ ಹಾಕ್ಬೇಕು, ಸಾಕಷ್ಟು ತುಪ್ಪ ಹಾಕ್ಬೇಕು. ನಾವು ಮದುವೆ ಮನೇಲಿ ಇದೆಲ್ಲ ಹಾಕಿ ಮಾಡಿದ್ರೇನೆ ಆ ರುಚಿ ಅಲ್ವಾ? ಇಲ್ಲ ಅಂದ್ರೆ ಬಯಸ್ಕೊಳ್ಳೋರು ಯಾರು ಹೇಳಿ? ಮನೆಗಳಲ್ಲಿ ಏನೋ ತರಕಾರಿ ಹಾಕೊಂಡ್ರು ಸಾಕಾಗುತ್ತೆ. ಅನುಕೂಲ ಹಾಕ್ಲೇಬೇಕಪ್ಪ. ಹಾಕಿಲ್ಲ ಅಂದ್ರೆ ಬಿಸಿಬೇಳೆ ಬಾತ್ ಅಂತ ಏನಕ್ಕೆ ಮಾಡ್ಕೋಬೇಕು? ಚಿತ್ರಾನ್ನ ತಿನ್ಬೋದು. ಬಿಸಿಬೇಳೆ ಬಾತ್ ಮಾಡ್ತಿದ್ರೆ ನೀವು ಅಷ್ಟು ಮಾಡ್ಕೊಳ್ಳಿ. ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ರುಚಿಯಾಗಿರ್ಬೇಕು. ಹಾಕ್ಬೇಕಲ್ಲಪ್ಪ. ಮನುಷ್ಯ ಹುಟ್ಟಿರೋದೇ ತಿನ್ನೋದಕ್ಕೆ, ಚೆನ್ನಾಗಿ ಮಾಡ್ಕೊಂಡು ತಿನ್ಬೇಕು. ಹಂಗಂತೀರಾ? ಹೌದು. ಈ ತರ ಎಲ್ಲ ಹೇಳ್ತೀರಾ ಚಂದ್ರಪ್ಪ ನೀವು? ಈ ತರ ಎಲ್ಲ ಮಾಡ್ಕೊಂಡು ತಿಂದ್ರೇನೆ ರುಚಿ. ಹಂಗಂತೀರಾ? ಟೊಮೊಟೊ ಹಾಕ್ತಾ ಇದೀನಿ. ಹಾಕಿ. ಎಷ್ಟು ವಿಷಲು? ಒಂದೇ ಸಾಕು. ಒಂದ್ ನಿಮಿಷ ತೆಗೆದು ಬಿಡೋಣ. ತೆಗೆಯೋದು ಬೇಡ, ಮುಚ್ಚಿಬಿಡ. ಆಫ್ ಮಾಡಿ ಹಂಗೆ ಎಲ್ಲ ತರಕಾರಿಗಳು ಹಾಕೊಂಡಿದೀವಿ. ತರಕಾರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಏನಾಗ್ತಾ ಇರೋದು? ಈಗ ಹುಣಸೆ ಹಣ್ಣು ಹಾಕ್ತಾ ಇದೀನಿ. ಇವಾಗ್ಲೇನೆ? ಅಯ್ಯೋ, ಅಲ್ಲೇ ಹಾಕ್ತೀನಿ. ಓಹೋ, ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದೀನಿ. ಬೆಲ್ಲ, ತುಪ್ಪ ಹಾಕ್ತಾ ಇದೀನಿ. ತುಪ್ಪ ಹಾಕಿ. ತುಪ್ಪ ಹಾಕ್ಲೇಬೇಕಲ್ವಾ? ಹಾಕ್ಲೇಬೇಕು. ಈಗ ನೋಡಿ ಪುಡಿ. ಓಕೆ, ತುಂಬಾ ಜನದ ಆಸೆ, ಸಾಕಷ್ಟು ಜನಗಳ ಕೇಳ್ತಾ ಇದ್ದಂತ ಬಿಸಿ ಬೇಳೆ ಬಾತಿನ ಪೌಡ್ರು ರೆಡಿಯಾಗಿದೆ. ಇದನ್ನ ಈಗ ಚಂದ್ರಪ್ಪ ಅವ್ರಿಗೆ ಹಾಕಿ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದಾರೆ. ಪೌಡ್ರು ಮಾಡೋದು ಯಾವ ರೀತಿ ಅಂತ ತೋರಿಸಿದೀವಿ. ಪೌಡ್ರು ಮಾಡಿ ಇಟ್ಕೋಬೋದಾ? ಎಷ್ಟು ದಿನ ಇಟ್ಕೋಬಹುದು? ಒಂದು ತಿಂಗಳು ಇಟ್ಕೋಬಹುದು. 1 ತಿಂಗಳು ಇರುತ್ತೆ. ಲೊಡ್ಡ ಬಿಡ್ತೀರಿ? ಏನಾಗಲ್ಲ. ಚೆನ್ನಾಗಿರುತ್ತೆ. ನೋ ಪ್ರಾಬ್ಲಮ್. ಇಷ್ಟೊಂದು ಚೆನ್ನಾಗಿ ಮಾಡಿರುವಂತ ಪುಡಿ ಯಾವ ರೀತಿ ಮಾಡಬೇಕು ಅಂತ ಇನ್ನೊಂದ್ಸರಿ ಇವಾಗಲೇ ತೋರಿಸ್ಬಿಡ್ತೀನಿ. ಒಂದ್ಸರಿ ಪುಡಿ ಮಾಡೋದನ್ನ ನೋಡ್ಕೊಂಬಿಡಿ. ಬಿಸಿಬೇಳೆ ಬಾತ್ ಪುಡಿ ಮಾಡುವ ವಿಧಾನ: ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಲವಂಗ, ಜಾಪತ್ರೆ, ಚಕ್ಕೆ, ಏಲಕ್ಕಿ, ಜಾಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಕೊಬ್ಬರಿ ತುರಿ, ಅರಿಶಿನ ಹಾಕಿ ಚೆನ್ನಾಗಿ ಹುರಿಯಿರಿ. ಆಮೇಲೆ ಈ ಮಿಶ್ರಣವನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಈಗ ಬಿಸಿಬೇಳೆ ಬಾತ್ ಪುಡಿ ರೆಡಿ. ಇವಾಗ ಪುಡಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಪೌಡರ್ ಹಾಕ್ಬೇಕು ಚಂದ್ರಪ್ಪ? ನಾವು ಇವಾಗ ಒಂದು 1/4 kg ಅಕ್ಕಿ ಹಾಕ್ತಾ ಇದ್ದೀವಿ. 1/4 kg ಅಕ್ಕಿ 1, 2, 3, 4, 5, 6, 7, 8, 9, 10 ಸ್ಪೂನ್ ಹಾಕಿದ್ದೀನಿ. 10 ಸ್ಪೂನ್ ಪುಡಿ ಬೇಕಾಗುತ್ತಾ? ಸ್ಪೂನ್ ಹಾಕಿ. ಓಹೋ, 25 ಜನ ತಿನ್ಬೇಕು ಅಂದ್ರೆ 10 ಸ್ಪೂನ್ ಬೇಕೇ ಬೇಕು ಬಿಡಿ. ಬೇಕಲ್ವಾ? ಇನ್ನು ಅನ್ನ ಜೊತೆ ಬೇರೆ ಒಂದು ಕೂಕೇ ಸಾಕು. ಹೌದೌದು, ಇಲ್ಲಾಂದ್ರೆ ಸರಿ ಇಲ್ಲ. ಅದು ಪೂರ್ತಿಯಾಗಿ ಖಾಲಿ ಆಗೋಯ್ತು. ಅಂದ್ರೆ ಫಸ್ಟ್ ಒಂದೇ ಒಂದು ಕೂಗನ್ನ ಕೂಗಿಸ್ಕೊಂಡಿದೀವಿ ಬೇಳೆನಲ್ಲಿ. ತರಕಾರಿನೆಲ್ಲ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದೀವಿ.
ಫ್ರೈ ಮಾಡ್ಕೊಂಡಂತ ತರಕಾರಿಗೆ ಬಿಸಿಬೇಳೆ ಬಾತ್ ಪುಡಿನ ಹಾಕೊಂಡಿದೀವಿ. ಅಂದ್ರೆ 1/4 kg ಅಕ್ಕಿಗೆ 10 ಸ್ಪೂನ್ ಅಷ್ಟು ಪುಡಿಯನ್ನು ಹಾಕಿ ಬೇಳೆ ಜೊತೆ ಮಿಕ್ಸ್ ಮಾಡ್ಬಿಟ್ಟಿದೀವಿ. ಒಳ್ಳೆ ಕಲರ್ಗೆ ಬಂತು ಸರ್. ಕಲರ್ಗೆ ಬಂದಿದೆ, ಅದ್ಭುತವಾಗಿ ಕಲರ್ಗೆ ಬಂದ್ಬಿಡ್ತು. ಈಗ ಸ್ವಲ್ಪ ಉಪ್ಪು ಹಾಕೊಡೋಣ ಇದಕ್ಕೆ. ಹಾಕ್ಬಿಡಿ ಸರ್. ಈಗ ಅಕ್ಕಿನ ಹಾಕ್ಬಿಡ್ತೀನಿ ಇದಕ್ಕೆ. ಅಕ್ಕಿನೂ ಹಾಕ್ತೀವಿ ಸರ್. ನೋಡಿ ಕುದಿ ಬಂತು. ಕುದಿ ಬಂತು. ಕುದಿ ಇದೆ ಅದಕ್ಕೆ. ಕುದಿ ಬಂದಿಲ್ಲ ಅಂದ್ರೆ ಅಕ್ಕಿ ಹಾಕಕ್ಕಾಗಲ್ಲ. ಓಕೆ, ಯಾವ ಅಕ್ಕಿ ಬೇಕಾದ್ರೆ ಹಾಕ್ಬೋದಲ್ಲ ಚಂದ್ರಪ್ಪ ಇದಕ್ಕೆ? ಸೋನಾ ಮಸೂರಿನೇ. ಅದೇ ಮಾಮೂಲಿ, ಬಾಸುಮತಿ ಎಲ್ಲ ಬೇಕಾಗಿಲ್ಲ. ಬಾಸುಮತಿ ಬೇಡ, ಸೋನಾ ಮಸೂರಿನ ರಾ ರೈಸ್ ಹಾಕ್ಬೇಕು. ಸ್ಟೀಮ್ ರೈಸ್ ಹಾಕ್ಬಾರ್ದು. ಹಾಫ್ ಸ್ಟೀಮ್ ಆಗಿರುತ್ತೆ, ಅದು ಹಾಕ್ಬಾರ್ದು. ರಾ ರೈಸ್ ಆಗುತ್ತೆ. ಇವಾಗ ಇದನ್ನ ಎಷ್ಟು ಕೂಗಿಸ್ಕೋಬೇಕು? ತಿರ್ಗಾ 1 ಕೂಗಿಸ್ಬಿಟ್ಟು ಕ್ಲೋಸ್ ಮಾಡಿ. ಓಕೆ, ಅದ್ಭುತವಾದಂತ ಮದುವೆ ಮನೆಯಲ್ಲಿ ಮಾಡ್ತಕ್ಕಂತ ಬಿಸಿಬೇಳೆ ಬಾತನ್ನ ಮಾಡಿ ತೋರಿಸ್ತಾ ಇದ್ದಾರೆ. ರೆಡಿ ಆಗಿದೆ. ಕುಕ್ಕರ್ ಕೂಲ್ ಆಗಿದೆ. ತೆಗಿಬೇಕು, ನೋಡ್ಬೇಕು, ಬಾರಿಸ್ಬೇಕು. ತೆಗಿರಿ ಸರ್. ಆಗಿದೆಯಾ? ಆಗಿದೆ ಸರ್, ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆಯಾ? ಅದು ಆಗಿದೆಯಾ? ಆಗಿದೆ. ಬಾರಿಸ್ತಾ ಇರ್ಬೋದು ಹಾಕೊಂಡು. ಇವಾಗ ತಿನ್ನ ಕರೆಕ್ಟ್ ಆಗಿದೆ. ಮುರಳಿಯವರೇ, ಬಿಸಿಬೇಳೆ ಬಾತು ರೆಡಿಯಾಗಿದೆ. ಹಾಕೊಂಡು ಇಷ್ಟೊಂದೆಲ್ಲ ತಿನ್ನಕ್ಕಾಗಲ್ಲ. ಅಲ್ಲಿ ಜನ ಕ್ಯೂ ಬೇರೆ ನಿಂತಿದ್ದಾರೆ ಪ್ಲೇಟ್ ಹಿಡ್ಕೊಂಡು. ನಾನೊಬ್ಬನಿಗೆ ಇಷ್ಟೊಂದು ಕೊಟ್ಬಿಟ್ರೆ ಮಡ ಸೇರ್ಬಿಡ್ತಾರೆ ಅಷ್ಟೇನೆ. ಓಕೆ, ಫಸ್ಟು ಇಷ್ಟೊಂದು ಚೆನ್ನಾಗಿರುವಂತ ಬಿಸಿಬೇಳೆ ಬಾತ್ನ ಚಂದ್ರಪ್ಪನವರು ಯಾವ ರೀತಿ ಮಾಡಿದ್ರು ಅಂತ ಮತ್ತೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಬಿಸಿಬೇಳೆ ಬಾತ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ 6 ಕಪ್ ನೀರು ಹಾಕಿ ಅದು ಬಿಸಿಯಾದ ಮೇಲೆ ತೊಗರಿಬೇಳೆ, ಅರಿಶಿನ, ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಬಾಣಲೆಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಸಾಸಿವೆ, ಕರಿಬೇವು, ಗೋಡಂಬಿ, ಈರುಳ್ಳಿ, ಅರಿಶಿನ, ಕ್ಯಾರೆಟ್, ಬೀನ್ಸ್, ನವಿಲುಕೋಸು, ಹಸಿ ಬಟಾಣಿ, ಹೂಕೋಸು ಹಾಕಿ ಫ್ರೈ ಮಾಡಿ. ನಂತರ ಟೊಮ್ಯಾಟೊ, ಹುಣಸೆ ರಸ, ಬೆಲ್ಲ, ತುಪ್ಪ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ತಯಾರಿಸಿಕೊಂಡ ಬಿಸಿಬೇಳೆ ಬಾತ್ ಪುಡಿ ಹಾಕಿ ಫ್ರೈ ಮಾಡಿ. ಈ ಮಿಶ್ರಣವನ್ನು ಬೆಂದ ಬೇಳೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ನೆನೆಸಿದ 1 ಕಪ್ ಅಕ್ಕಿ ಹಾಕಿ ಚೆನ್ನಾಗಿ ಕಲಸಿ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸಿ. ಈಗ ರುಚಿಕರವಾದ ಬಿಸಿಬೇಳೆ ಬಾತ್ ಸವಿಯಲು ಸಿದ್ಧ. ಏನಾದ್ರು ಉಪ್ಪು ಖಾರ ಏನಾದ್ರು ಹೆಚ್ಚು ಕಮ್ಮಿ ಇದ್ರೆ ಹೇಳಿ. ಕರೆಕ್ಟ್ ಆಗಿದೆ. ಇವಾಗ ಸರ್ವ್ ಮಾಡ್ಬೋದು. ಏನಾದ್ರು ಹೆಚ್ಚು ಕಮ್ಮಿ ಇದ್ರೂ ಸರಿ ಮಾಡ್ಬೋದು. ಬೇಡ. ತುಂಬಾ ಚೆನ್ನಾಗಿದೆ. ಸೇಮ್ ಮದುವೆ ಮೇಲೆ ಯಾವ ರೀತಿ ಮಾಡ್ತಾರೋ ಅದೇ ತರ ಬಿಸಿಬೇಳೆ ಬಾತ್ನ ಮಾಡಿ ತೋರಿಸಿದ್ರು ಚಂದ್ರಪ್ಪ. ಅದ್ಭುತ ಚಂದ್ರಪ್ಪ, ಅದ್ಭುತ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಆ ತುಪ್ಪ ಸ್ವಲ್ಪ ಮೇಲ್ ಹಾಕಿರೋದು, ಆ ಖಾರ ಬುಂದಿ ಸ್ವಲ್ಪ ಮೇಲ್ ಬಿದ್ದಿರೋದು, ಆ ಸೈಡು ಸ್ವಲ್ಪ ಈ ಚಿಪ್ಸ್ನ ಒಂದೇ ಒಂದು ಕೊರತೆ ಅಂದ್ರೆ ನನಗೆ ಪರ್ಸನಲಿ ಬಿಸಿಬೇಳೆ ತಿನ್ಬೇಕಾದ್ರೆ ಸ್ವಲ್ಪ ಸೈಡಲ್ಲಿ ಮೊಸರನ್ನ ಇರಲೇಬೇಕು. ಇದು ಬಿಸಿ ಆದಾಗ ಸ್ವಲ್ಪ ತಣ್ಣಗಿರೋ ಸ್ವಲ್ಪ ಬಾಯಲ್ಲಿ ಹಾಕೊಳ್ಳೋದು ಇರಲೇಬೇಕು. ಮೈಸೂರು ಪಾಕ್ ಒಂದಿದ್ರೆ ಸರಿ. ಓಕೆ, ಮೈಸೂರು ಪಾಕ್ ಬೇಕಾಗಿಲ್ಲ, ಸ್ವಲ್ಪ ಕರ್ಡ್ ರೈಸ್ ಪಕ್ಕದಲ್ಲಿ ಇದ್ರೆ ಅದ್ರ ಮಜಾನೇ ಬೇರೆ. ಓಕೆ, ನೀವು ಚಂದ್ರಪ್ಪನವರು ಅದ್ಭುತವಾದಂತಹ ಬಿಸಿಬೇಳೆ ಬಾತ್ ಮಾಡಿ ತೋರಿಸಿದ್ದಾರೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಚಂದ್ರಪ್ಪ. ಥ್ಯಾಂಕ್ ಯು ಸರ್. ಇವತ್ತಿನ ಕಾರ್ಯಕ್ರಮದ ಮುಂದಿನ ಸುತ್ತಲ್ಲಿ ಬಂದಿದ್ದಾರೆ ಡಾಕ್ಟರ್ ಪುನೀತ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಪುನೀತ್ ಅವರೇ, ಅಂತೂ ಸಾಕಷ್ಟು ಜನ ಸಾಕಷ್ಟು ಮೆಡಿಸಿನ್ಗಳನ್ನ ಬರ್ಕೊಳ್ತಾ ಇದ್ದಾರೆ. ನಿಮ್ಮ ಶಾಪು ಬರೆದು 100% ಕಡಿಮೆ ಮಾಡ್ಬಿಡ್ತಾರೆ ಅನ್ನೋ ಭಯ ನಂಗೆ ಶುರು ಆಗ್ಬಿಟ್ಟಿದೆ. ಯಾಕಂದ್ರೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಡಾಕ್ಟರ್ ಹೊಸದಾಗಿ ಏನೋ ಹೇಳ್ತಾ ಇದ್ದಾರೆ ಅಂತ. ಹೊಸದಾಗಿ ಏನು ಹೇಳ್ತಾರ ಸರ್, ನಾವೆಲ್ಲ ಹಳೆ ಅಡುಗೆ ಮಲ್ಲಿರೋದು ಅವ್ರ ಮಲ್ಲಿರೋದೇ ಹೇಳ್ತಾ ಇದ್ದೀನಿ ಡಾಕ್ಟರ್ ಅಂತ ಇದ್ದಾರೆ. ಡಾಕ್ಟರ್ ಏನ್ ಮಾಡ್ತಾ ಇದ್ದೀರಿ ಇವತ್ತು ನೀವು? ಇವತ್ತು ಮಕ್ಕಳಿಗೆ ಕೆಮ್ಮಿದ್ದಾಗ ಕೊಡುವಂತ ಲೇಹ್ಯ ಒಂದು ಮಾಡ್ತಾ ಇದ್ದೀವಿ. ಕೆಮ್ಮಿದ್ದಾಗ ಒಣ ಕೆಮ್ಮ ಯಾವ್ದಾದ್ರೂ ಪರವಾಗಿಲ್ಲ, ಒಣ ಕೆಮ್ಮಿದ್ರೂ ಪರವಾಗಿಲ್ಲ, ಮಕ್ಕಳಿಗೆ. ದೊಡ್ಡವರು ತಗೊಳ್ಬಹುದು, ದೊಡ್ಡವ್ರಿಗೆ ಸ್ವಲ್ಪ ಡೋಸ್ ಜಾಸ್ತಿ ಆಗುತ್ತೆ ನಾ ಹೇಳಿದಾಗಲೇ. ಮಕ್ಕಳಿಗೆ ಒಳ್ಳೆ ಪರಿಣಾಮಕಾರಿಯಾದಂತ ಲೇಹ. ಎಷ್ಟು ವರ್ಷದ ಒಳಗಿನ ಮಕ್ಕಳಿಗೆ? ಎಷ್ಟು 16 ವರ್ಷದ ಮಕ್ಕಳವರೆಗೂ ಒಳ್ಳೆ ಪರಿಣಾಮ ಬರುತ್ತೆ. ದೊಡ್ಡವ್ರಿಗೆ ಬೇರೆ ಔಷಧಿಗಳು ಬೇಕಾಗುತ್ತೆ. ಓಕೆ, ಫಸ್ಟ್ ಮಕ್ಕಳಿಗೆ ಇಂಪಾರ್ಟೆಂಟ್ ಅದು ತೋರಿಸೋಣ ಸುಂದರಿ ಸರ್. ಏನೇನು ತಂದಿದ್ದೀರಾ ಸರ್? ಮಕ್ಕಳ ಕೆಮ್ಮು ನಿವಾರಣೆಗೆ ಲೇಹ್ಯ. ಬೇಕಾಗುವ ಸಾಮಗ್ರಿಗಳು: ದ್ರಾಕ್ಷಿ, ಕಲ್ಲು ಸಕ್ಕರೆ ಪುಡಿ, ಓಂಕಾಳು ಪುಡಿ, ಜೇನುತುಪ್ಪ.
ಓಂ ಕಾಳು ಇನ್ ಪುಡಿ ಅಷ್ಟೊಂದು ಪವರ್ಫುಲ್ ಅಲ್ಲ? ಹೌದು, ನಿಮ್ಮ ಆಯುರ್ವೇದದ ಎಲ್ಲಾ ಔಷಧಿಗಳು ಸ್ವಲ್ಪ ಅದನ್ನ ಹಾಕೋದ್ ನೋಡ್ತಾ ಇದ್ದೀನಿ. ಹೌದು. ಮುಂಚೆ ಅಡುಗೆನಲ್ಲೂ ಉಪಯೋಗಿಸ್ತಾ ಇದ್ರು, ಅದು ಪದ್ಧತಿ ಸ್ವಲ್ಪ ಬಿಟ್ಟು ಹೋಗಿದೆ. ಎಷ್ಟೋ ದಿನ ಓಂ ಬಿಸ್ಕೆಟ್ ಅಲ್ಲಿ ಹಾಕೋರು, ಓಂ ಬಿಸ್ಕೆಟ್ ಅಂತ ಇದು ಈಗಲೂ ಸಿಗುತ್ತೆ. ಹೌದು, ಕಡ್ಡಿ ಬಿಸ್ಕೆಟ್ ತರದಲ್ಲಿ ಹಾಕಿಟ್ಟಿರೋರು. ಅದು ಯಾಕೆ ಹಾಕ್ತಾ ಇದ್ರು ಅಂದ್ರೆ ಮೈದಾ ಜೊತೆಯಲ್ಲಿ ಅದನ್ನ ಯಾಕೆ ಹಾಕ್ತಾ ಇದ್ರು ಅಂದ್ರೆ ಒಳ್ಳೆ ಸುಲಭನಾಗಿ ಡೈಜೆಸ್ಟ್ ಆಗ್ಲಿ, ಜೀರ್ಣ ಆಗ್ಲಿ ಅಂತ ಹೇಳಿ ಮೈದಾ ಬಿಸ್ಕೆಟ್ ಮಾಡುವಾಗ ಓಂ ಕಾಳು ಹಾಕ್ತಾ ಇದ್ರು. ಓಕೆ 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 ಓಕೆ. ಇದನ್ನ ಹೇಗ್ ಮಾಡೋದು ನೋಡೋಣ. ಶುರು ಮಾಡೋಣ ಸರ್. ಏನ್ ಕೊಡಿ ಫಸ್ಟ್? ಮೊದಲನೇದಾಗಿ ನಾನು ಇದನ್ನ ಸ್ಮ್ಯಾಶ್ ಮಾಡ್ಕೋಬೇಕು, ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸರ್ ಹಾಕೊಂಡು ಮಿಕ್ಸಿಗೆ ಹಾಕೊಂಡ ಡೈರೆಕ್ಟ್ ನೀರಿಗೆ ಇಲ್ಲ, ಏನು ಬೇಡ. ಓಕೆ, ಕೊಡ್ತೀನಿ. ಮಿಕ್ಸಿಗೆ ಬೌಲ್ ಕೊಡ್ತೀನಿ, ತಗೊಳ್ಳಿ. ಸ್ಮಾಲ್ ಜಾರ್ ಕೊಟ್ಟಿದ್ದೀನಿ. ಏನಾಗ್ತದೆ ಇರೋದಕ್ಕೆ? ಇದ್ರಲ್ಲಿ ದ್ರಾಕ್ಷಿ ಹಾಕೊಳ್ಳೋಣ. ಓಕೆ. ಎಷ್ಟು ಪ್ರಮಾಣದ ದ್ರಾಕ್ಷಿ ಬೇಕು ಡಾಕ್ಟರ್? ಸುಮಾರು ನಿಮ್ಗೆ ಲೇಹ್ಯ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದ್ರಾಕ್ಷಿ ಲೇಹನ ಇದು ನೀವು ಮಾಡೋದು? ಸುಮಾರು ಒಂದ್ ದಿವಸಕ್ಕೆ ಒಂದು ಮಗುಗೆ ಆಗುತ್ತೆ. ಓಕೆ. ಇದು ಒಂದು ಪ್ರಮಾಣ ದ್ರಾಕ್ಷಿ ಆದ್ರೆ ಸಕ್ಕರೆ ಅದರಷ್ಟೇ ಪ್ರಮಾಣ ಇರಬೇಕು. ದ್ರಾಕ್ಷಿ ಅಷ್ಟೇ ಪ್ರಮಾಣ. 100 ಗ್ರಾಮ್ಸ್ ದ್ರಾಕ್ಷಿ ತಗೊಂಡ್ವಿ ಅಂದ್ರೆ 100 ಗ್ರಾಮ್ ಸಕ್ಕರೆ ಹಾಕೋಬೇಕು. ಅದ್ರಲ್ಲಿ 25 ಗ್ರಾಮ್ಸ್ ಮಾತ್ರ ಓಂ ಕಾಳು ಪುಡಿ ಹಾಕೋಬೇಕು. ಓಂ ಕಾಳು ಪುಡಿ ಸಿಗುತ್ತಾ ಅಥವಾ ಪುಡಿ ಮಾಡ್ಕೋಬೇಕು? ಪುಡಿ ಮಾಡ್ಕೋಬೇಕು. ಓಕೆ, ಡನ್. ಸೊ ಫಸ್ಟ್ ಇದನ್ನ ಮಾತ್ರ ಗ್ರೈಂಡ್ ಮಾಡಿ. ಹೌದು. ಆಯ್ತಾ? ಓಕೆ. ಇದು ಏನ್ ಕೊಡಿ ಇವು? ನಾನು ಒಂದು ಬೌಲ್ ಕೊಡಿ. ಏನಕ್ಕೆ ಹೇಳಿ? ಏನ್ ಮಾಡ್ಬೇಕು ಇದನ್ನ ಫ್ರೈ ಮಾಡ್ಬೇಕೀಗ. ಎಣ್ಣೆ ಏನು ಹಾಕಂಗಿಲ್ಲ? ಇಲ್ಲ, ಏನಿಲ್ಲ. ಕಚ್ಕೊಂಡ್ಬಿಡುತ್ತಲ್ವ ಹೆಂಚಿಗೆ? ದ್ರಾಕ್ಷಿಲಿ ಸ್ವಲ್ಪ ಮಾಯಿಶ್ಚರ್ ಇರುತ್ತೆ. ಓಕೆ. ಹಾಗಾಗಿ ಅದನ್ನ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಸ್ವಲ್ಪ ತುಪ್ಪ ಹಾಕೋಬಹುದು. ತುಪ್ಪ ಹಾಕ್ಬಿಟ್ರೆ ವಾಸಿ ಅಂತ ಕಾಣುತ್ತೆ. ಸಕ್ಕರೆ ಪುಡಿನ ಅದು? ಹೌದು, ಸಕ್ಕರೆ ಪುಡಿ. ಓಕೆ, ಕಲ್ಲು ಸಕ್ಕರೆ ಪುಡಿ. ಹೌದು, ಕಲ್ಲು ಸಕ್ಕರೆ ಪುಡಿ. ಕಲ್ಲು ಸಕ್ಕರೆ ಪುಡಿ. ಒಣ ದ್ರಾಕ್ಷಿನ ಚೆನ್ನಾಗಿ ಮಿಕ್ಸಿಲಿ ರುಬ್ಕೊಂಡು ಅದನ್ನ ಡ್ರೈ ಆಗಿ ನಾವೀಗ ಹೆಂಚ್ ಮೇಲೆ ಹಾಕೊಂಡು ಪ್ಯಾನಲ್ ಹಾಕೊಂಡು ಸಕ್ಕರೆ ಮಿಕ್ಸ್ ಮಾಡ್ಕೊಳ್ತೀವಿ. ಹೌದು. ಲೇಹ ತರ ಇರುತ್ತಲ್ಲ ಇದು? ಹೌದು. ಈ ತರ ಸಕ್ಕರೆ ಹಾಕೊಂಡ್ರೆ ಮಕ್ಕಳು ಬೇಗ ತಿಂತಾರೆ ಬಿಡಿ ಡಾಕ್ಟ್ರೆ, ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ನೀರು ಹಾಕೊಳ್ಳೋಣ ಇದಕ್ಕೆ. ಸ್ವಲ್ಪ ನೀರು ಹಾಕ್ಲಾ? ಓಕೆ. ಒಣ ದ್ರಾಕ್ಷಿ ಮತ್ತೆ ಸಕ್ಕರೆ. ಹೌದು. ಬೇರೆ ಏನು ಬೇಕಾಗಿಲ್ಲ? ಬೇಡ. ಎಷ್ಟು ಸರಿ ನೆಕ್ಕಿಸ್ಬೇಕಾಗುತ್ತೆ? ಸುಮಾರು ಅರ್ಧ ಚಮಚದಷ್ಟು, ಒಂದು 4 ರಿಂದ 5 ಸಾರಿ ದಿನಕ್ಕೆ ಮಕ್ಕಳಿಗೆ. ಹೌದು. ಕೆಮ್ಮು ಆಟೋಮೆಟಿಕ್ ಆಗಿ ಮಾಯ ಆಗುತ್ತೆ, ಕಫ ಕಡಿಮೆ ಆಗುತ್ತೆ. ಒಣ ಕೆಮ್ಮಿದ್ರೂ ಪರವಾಗಿಲ್ಲ. ಇದು ಕೆಮ್ಮಿಗೆ ಔಷಧಿ. ಜನರಲ್ ಔಷಧಿ ಇದು, ಮನೇಲಿ ಮಾಡ್ಕೊಳ್ಳುವಂತ ಔಷಧಿ. ಓಕೆ. ಬಟ್ ದ್ರಾಕ್ಷಿ ಹಾಕೊಂಡು ಮಾಡೋದಲ್ಲ ಯಾರಿಗೂ ಗೊತ್ತಿಲ್ಲ ಬಿಡಿ. ಹೌದು. ಇಲ್ಲ, ಮಕ್ಕಳಿಗೆ ಗಂಟ್ಲು ಕೆರೆತ ಇದೆ ಅಂತ ಹೇಳಿದಾಗ ದ್ರಾಕ್ಷಿ ಚಪ್ಪರಿಸ್ಲಿಕ್ಕೆ ಹೇಳ್ತಾರೆ. ಹೌದೇನು? ಹೌದು. ಜೇನುತುಪ್ಪ ಕೇಳಿದೀವಿ, ದ್ರಾಕ್ಷಿ ಇಲ್ಲ ಅಂತ. ಅದಕ್ಕೆ ಇದಾದ್ಮೇಲೆ ಸ್ವಲ್ಪ ಓಂ ಕಾಳು ಪುಡಿ ಹಾಕೊಳ್ಳೋಣ. ಹೌದು. ಹೇಳಿದಾಗೆ ಸುಮಾರು 4 ಚಮಚ ದ್ರಾಕ್ಷಿ ಹಾಕೊಂಡ್ರೆ ಒಂದು ಚಮಚದಷ್ಟು ಓಂ ಕಾಳು ಪುಡಿ. ಓಹೋ, ರೆಡಿ ಆಯ್ತು ಲೇಹ. ಕಲರೇ ಚೇಂಜ್ ಆಗೋಯ್ತು ನೋಡಿ. ಮಕ್ಕಳಿಗೋಸ್ಕರ ಮಾಡಿರುವಂತ ಸ್ಪೆಷಲ್ ಲೇಹ ಇದು. ಕೆಮ್ಮಿರುವಂತ ಮಕ್ಕಳಿಗೆ ದಿನಕ್ಕೆ ಒಂದು 3 ರಿಂದ 5 ಸರಿ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಕೂಡ. ಕೆಮ್ಮು ವಾಸಿ ಆಗುತ್ತೆ, ಗೊತ್ತಾಗುತ್ತೆ. ತಗೊಂಡಿದ್ದು ತಿಂದೇ ಗೊತ್ತಾಗುತ್ತೆ, ಓ ಕಡಿಮೆ ಆಯ್ತು ಕೆಮ್ಮು ನಮ್ಗೆ ಅಂತ ಅನ್ಸುತ್ತೆ. ಆಮೇಲೆ ಪುಟ್ಟ ಮಕ್ಕಳು ಹೊಟ್ಟೆ ನೋವಿಗೆ ಸಾಮಾನ್ಯವಾಗಿ ಅಳ್ತಿರುತ್ತವೆ ಯಾವಾಗಲೂ. ಹೌದು ಡಾಕ್ಟರ್. 6 ತಿಂಗಳು 1 ವರ್ಷದ ಮಕ್ಕಳು ಗೊತ್ತಾಗೋದಿಲ್ಲ ನಮಗೆ ಗೊತ್ತಾಗಲ್ಲ. ಅವಾಗ ಇದು ತುಂಬಾ ಕೆಲಸ ಮಾಡುತ್ತೆ. ಹೌದಾ ಸರ್? ಇದ್ರಲ್ಲಿ ಓಂ ಕಾಳು ಇರೋದ್ರಿಂದ ಹೊಟ್ಟೆ ನೋವಿಗೆ ಒಳ್ಳೆ ಕೆಲಸ. ನಮ್ಮ ಡಾಕ್ಟರ್ ಹೇಳೋರು, ನಮ್ಮ ಮಕ್ಕಳೆಲ್ಲ ಒಂದ್ಸರಿ ಕರ್ಕೊಂಡು ಹೋದಾಗ ಏನಕ್ಕೆ ಹೇಳ್ತಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಅವಾಗ ಡಾಕ್ಟರ್ ಹೇಳೋರು, ಮಕ್ಕಳಿಗೆ ಕಿವಿ ನೋವು ಹೊಟ್ಟೆ ನೋವು ಬಂದ್ರೆ ಮಾತ್ರನೇ ಹೇಳೋದು. ಓಕೆ. ಇವೆರಡಕ್ಕೆ ಎರಡಕ್ಕೂ ಸೇರಿಸಿ ಒಂದು ಔಷಧಿ ಇದೆ. ಹೊಟ್ಟೆ ನೋವು ಕಿವಿ ನೋವು ಎರಡಕ್ಕೂ ಒಂದು ಔಷಧಿ ಇದೆ. ಅದು 4 ವರ್ಷ ಕಡಿಮೆ ಆಗ್ಬಿಡೋದಪ್ಪ. ಆಶ್ಚರ್ಯ ನಮ್ಗೆ. ಏನಕ್ಕೆ ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಏನ್ ಪಡ್ಕೊಳ್ಳೋದು? ರಾತ್ರಿ 2 ಗಂಟೆ 3 ಗಂಟೆಲಿ ಇದ್ಬಿಟ್ಟು ನಾವು ಅಯ್ಯೋಯ್ಯೋ. ಹೌದು, ನಮ್ಮ ಬಗ್ಗೆ ಎಲ್ಲ ಕೇಳ್ತಿರ್ತೀರಾ? ಎಷ್ಟು ಮಕ್ಳು ಮುರಳಿ ನಿಮ್ಗೆ? 2 ಸರ್. ಓಕೆ. ಏನ್ ಕೊಟ್ಟಿದ್ದೀನಿ? ಆಗಿದೆ. ಹೌದು. ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂಥ ಲೇಹ. ಹೌದು. ಯಾವುದೇ ರೀತಿಯ ಕೆಮ್ಮಿದ್ರು ಸಹ 14-15 ವರ್ಷದೊಳಗಿನ ಮಕ್ಕಳಿಗೆ ದಿನಕ್ಕೆ 5 ಸಾರಿ ಇದನ್ನ ಮಾಡಿಕೊಟ್ರೆ
ಕೆಮ್ಮು ಗಣನೀಯವಾಗಿ ಕಡಿಮೆ ಆಗ್ತದೆ. ಇದು ತಣ್ಣಗೆ ಮಾಡ್ಕೊಂಡ್ಮೇಲೆ ಬೇಕಿಲ್ಲ ಡಾಕ್ಟ್ರೆ. ಸುಮಾರು 1 ಸ್ಪೂನ್ ಅಷ್ಟು ಹನಿ ಹಾಕೋಬೇಕಾಗತ್ತೆ. ನೋಡಿ 1 ಸ್ಪೂನ್ ಹನಿನಾ? ಹೌದು, 1 ಸ್ಪೂನ್ ಹನಿ. ಓಕೆ. ಮಕ್ಕಳಿಗೆ ಕೆಮ್ಮಿಗೆ ಅಂತ ಇರೋ ಔಷಧಿ ರೆಡಿ ಆಗಿದೆ. ಮಕ್ಕಳಿಗೋಸ್ಕರ ಸುಮಾರು 14 ವರ್ಷ ಒಳಗಿನ ಮಕ್ಕಳಿಗೋಸ್ಕರ ಅದ್ಭುತವಾದಂತ ಒಂದು ಔಷಧಿನ ಮಾಡಿ ತೋರಿಸಿದ್ದಾರೆ ಡಾಕ್ಟರ್ ಪುನೀತ್ ಅವರು. ಯಾವ ರೀತಿ ಮಾಡಿದ್ರು, ಯಾವ ರೀತಿ ಮಿಕ್ಸ್ ಮಾಡ್ಕೊಂಡ್ರು, ಎಲ್ಲಿ ಡ್ರೈ ಮಾಡ್ಕೊಂಡ್ರು, ಎಷ್ಟು ತುಪ್ಪ ಹಾಕಿದ್ರು, ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಮಕ್ಕಳ ಕೆಮ್ಮು ನಿವಾರಣೆಗೆ ಲೇಹ್ಯ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ದ್ರಾಕ್ಷಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಇದನ್ನು ಒಂದು ಪ್ಯಾನ್ಗೆ ಹಾಕಿ ಜೊತೆಗೆ ಕಲ್ಲು ಸಕ್ಕರೆ ಪುಡಿ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ. ನಂತರ ಓಂಕಾಳು ಪುಡಿ ಹಾಕಿ ಚೆನ್ನಾಗಿ ಕಲಸಿ ತಣ್ಣಗಾಗಲು ಬಿಡಿ. ಕೊನೆಯಲ್ಲಿ ಜೇನುತುಪ್ಪ ಹಾಕಿ ಕಲಸಿದರೆ ಮಕ್ಕಳ ಕೆಮ್ಮು ನಿವಾರಕ ಲೇಹ್ಯ ತಿನ್ನಲು ರೆಡಿ. ಚೆನ್ನಾಗಿದೆ. ಸ್ವಲ್ಪ ಖಾರ ಸಿಹಿ, ಮಕ್ಕಳಿಗಂತೂ ಇಷ್ಟ ಆಗುತ್ತೆ. ಕೆಮ್ಮಂತೂ 100% ಕಡಿಮೆ ಆಗುತ್ತೆ. ಆಮೇಲೆ ಇನ್ನೊಂದು ಹೇಳೋದು ಮರ್ತೆ, ಈ ಓಂಕಾಳು ಪುಡಿ ಬದಲು ಹಿಪ್ಲಿ ಪುಡಿ ಹಾಕಬಹುದು. ಅಯ್ಯೋ ಸುಮ್ಮನೆರಪ್ಪ ಬೇಡಿ. ಹಿಪ್ಲಿ ಪುಡಿ ಹಾಕ್ಬಿಟ್ರೆ ಅಯ್ಯೋ ಮಕ್ಕಳು ಖಾರ ಅಂದು ಅದನ್ನ ಹಾಕೋಬೋದಾ? ಜೊತೆಗೆ ಹಾಕೋಬೋದು. ಜೊತೆಲೂ ಹಾಕೋಬಹುದು, ಅದನ್ನೇ ಸಪರೇಟ್ ಆಗೂ ಹಾಕೋಬಹುದು. ಅದು ಎಲ್ಲಿ ಕಂಡಿಡಿದ್ರು ನಾನು, ನೀವ್ ಹೇಳಿದ್ಮೇಲೆ ಅದು ಗೊತ್ತಾಗಿದ್ದಂಗೆ ಯಾವ್ದೋ ಕಂಬಳಿ ಹುಳು ತರ ಇದೆಯಲ್ಲಪ್ಪ ಅಂತ. ಬಾ. ಓಕೆ ಡಾಕ್ಟ್ರೆ, ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಶ್ರೀಮತಿಯವರು ಒಂದ್ಸರಿ ಕರ್ಕೊಂಡ್ಬನ್ನಿ. ಡೆಫಿನೆಟ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಡಾಕ್ಟ್ರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಪ್ರೇಮ ಅಂತ. ಪ್ರೇಮ ಅವರು ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೋಮ್ ಮೇಕರ್. ಓಕೆ. ಯಜಮಾನ್ರು ಏನ್ ಮಾಡ್ತಾರೆ ಪ್ರೇಮ? ಯಜಮಾನ್ರು ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಓಕೆ. ಡಿಫೆನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ. ಮನೆಯಲ್ಲಿದೆ ತಮ್ಮದು? ನಮ್ದು ಸಿ.ವಿ. ರಾಮನಗರ್ DRDO ಕ್ವಾರ್ಟರ್ಸ್ ಅಲ್ಲಿ ಇದ್ದೀರಾ? DRDO ಕ್ವಾರ್ಟರ್ಸ್ ಅಲ್ಲಿ. ಯಾವುದು ಅದು 1 2 3 ಕ್ವಾರ್ಟರ್ಸ್ ಇರ್ಬೇಕು. DRDO ಒಂದೇ ಅಲ್ಲ? ಒಂದೇನೆ ಟೌನ್ಶಿಪ್. ಬಟ್ ಇದ್ದಾರೆ, ಟೆನ್ನಿಸ್ ಎಲ್ಲ ಹೇಳ್ಕೊಡ್ತಾರೆ, ಕೇಬಲ್ ಆಪರೇಟರ್ ಗೊತ್ತಿಲ್ಲ ಅಂತ ಎಲ್ಲ ಇರುತ್ತೆ. ಅದು ಅದೆಲ್ಲ ಸೈಂಟಿಸ್ಟ್ ಅವರ ಅವ್ರು ಮಾತ್ರ ಕ್ಯಾಂಪಸ್ ಅಲ್ವಾ ಅದು? ಆ ಕ್ಯಾಂಪಸ್ ಎಲ್ಲ ಇದೆ ಅಲ್ಲಿ. ನಾವು ಹೋಗ್ಬೇಕಿದ್ರೆ ನಾವು ಮೆಂಬರ್ ಆಗ್ಬಿಟ್ಟು ಅದಕ್ಕೆ ಬರ್ದ್ಬಿಟ್ಟು ಹೇಳ್ಬಿಟ್ಟು ಬೇಕಿದ್ರೆ ಹೋಗಿ ಆಡ್ಬೋದು ನಾವು. ಓಕೆ ಓಕೆ. ಎಲ್ಲ ಫೆಸಿಲಿಟೀಸು ಇದೆ ಅಲ್ಲಿ. ಏನ್ ಮಾಡ್ತಾ ಇದ್ದೀರಾ ಪ್ರೇಮ ಇವತ್ತು? ನಾನು ಇವತ್ತು ಹೆಸರು ಕಾಳು ಕರಿ ಒಂದು ಮಾಡ್ತಾ ಇದ್ದೀನಿ. ಹೆಸರು ಕಾಳಿನ ಕರಿ, ಹೆಸರು ಕಾಳಿನ ಸಾರು ಮಾಡ್ತಾ ಇದ್ದೀರಾ ನಮ್ಗೆ? ಹೌದು. ಓಕೆ. ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳ್ಬಿಡಿ ಒಂದ್ಸರಿ. ಹೆಸರುಕಾಳು ಕರಿ ಬೇಕಾಗುವ ಸಾಮಗ್ರಿಗಳು: ಹೆಸರುಕಾಳು, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಣ್ಣೆ, ಉಪ್ಪು, ಎಣ್ಣೆ. ಓಕೆ. ಏನ್ ಕೊಡ್ಲಿ ಮೇಡಮ್ ನೀವು ಮಾಡಕ್ಕೆ ಇವಾಗ? ನಾನು ಫಸ್ಟ್ ಕುಕ್ಕರ್ ಕೊಡಿ ನಂಗೆ. ಫಸ್ಟ್ ಕುಕ್ಕರ್ ಬೇಕಾ? ಹೌದು. ಓಕೆ. ಬೇಯೋಷ್ಟು ನೀರು ಹಾಕೊಳ್ಬೇಕು. ನೀರ್ ಹಾಕೋಣ. ಕುಕ್ಕರ್ ಕೂಗಿಸ್ಬೇಕಾ? ಹೌದು. ಜೊತೆಗೆ ಏನಾದ್ರು ಹಾಕ್ತೀರಾ? ಒಂದ್ಸಲ ಏನಿಲ್ಲ, 1-2 ಸಲ ಕೂಗಿದ್ರು ಪರವಾಗಿಲ್ಲ. ಯಾಕೆಂದ್ರೆ ಸ್ವಲ್ಪ ನೆನಿಬೇಕು. ನೆನ್ಸ್ಕೊಂಡು ತಂದಿರುವಂತ ಕಾಳನ್ನ ನಾವು 2 ಸರಿ ಕುಕ್ಕರ್ಲಿ ಕೂಗಿಸ್ಕೊಳ್ತೀವಿ. ನೆಕ್ಸ್ಟ್ ಏನ್ ಬೇಕು ನಿಮ್ಗೆ ಇವಾಗ? ಇದು ಬೆಂದ ಮೇಲೆ ಹಾ. ಅಷ್ಟ್ರಲ್ಲಿ ಇದು ಬೇಕಿದ್ರೆ ನಾವು ಫ್ರೈ ಮಾಡ್ಕೊಳ್ಬೋದು. ಫ್ರೈ ಮಾಡ್ಕೊಳ್ಳಿ ಅಷ್ಟೊಳಗೆ ನಂಗೊಂದು ಬಾಂಡ್ಲಿ ಕೊಡಿ. ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈ ಕರಿ ಯಾರು ಹೇಳ್ಕೊಟ್ಟಿದ್ ನಿಮ್ಗೆ ಮಾಡಕ್ಕೆ? ನಿಮ್ಗೆ ಗೊತ್ತು? ಆಕ್ಚುಲಿ ಬೇರೆ ಯಾವ್ಯಾವ್ದೋ ನೋಡಿ ಆ ತರ ನಾನು ಮಾಡಿರೋದು. ನೀವೇ ನಾರ್ತ್ ಇಂಡಿಯನ್ಸ್ ಮಾಡ್ತಾರೆ ಯೂಶಲಿ ಈ ದಾಲ್ ಅಂತ. ಓಕೆ. ನವರತ್ನ. ನೀವು ಬೆಂಗಳೂರವರೇನಾ? ಹೌದು, ನಾನು ಬೆಂಗಳೂರು. ಓಕೆ. ಯಜಮಾನ್ರು ಬೆಂಗಳೂರವ್ರೆ. ಓಕೆ. ಮಗಳು ಎಷ್ಟು ಜನ ಮಕ್ಕಳು? ಒಂದ್ ಮಗಳು. ಏನ್ ಮಾಡ್ತಾರೆ ಮಗಳು? ಮಗಳು ಕೆಲಸ ಮಾಡ್ತಾಳೆ ಡಿಫೆನ್ಸ್ ಅಲ್ಲೇ. ಡಿಫೆನ್ಸ್ ಅಲ್ಲೇ ಕೆಲಸ ಮಾಡ್ತಾರಾ? ಯಜಮಾನ್ರು ಡಿಫೆನ್ಸ್ ಅಲ್ಲೇ ಇದ್ದಾರಾ? ಅವಳು AD ಅಲ್ಲಿ ಇದ್ದಾಳೆ, ಅವರು LRD ಅಲ್ಲಿ ಇದ್ದಾರೆ. ನೀವೊಬ್ರು ಕೆಲಸ ಮಾಡ್ತಲ್ಲ ಸದ್ಯಕ್ಕೆ? ಹೌದು. ಮನೆಯಲ್ಲೇ ಫುಲ್ ಟೈಮ್ ಕೆಲಸ. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ. ವೆಜ್ಜಾ ನಾನ್ ವೆಜ್ಜಾ ಮಲ್ಲಿ ನೀವು? ನಾವು ಪ್ಯೂರ್ ವೆಜಿಟೇರಿಯನ್ಸ್. ಪ್ಯೂರ್ ವೆಜಿಟೇರಿಯನ್? ಯಜಮಾನ್ರು ಪ್ಯೂರ್ ವೆಜಿಟೇರಿಯನ್? ಇಲ್ಲ, ಯಜಮಾನ್ರು ಪ್ಯೂರ್ ಅಲ್ಲ, ಅವ್ರು ಸ್ವಲ್ಪ ನಾನ್ ವೆಜಿಟೇರಿಯನ್. ಹೌದು. ಅವಾಗ ಚಿಕನ್ ತಿನ್ಕೊಂಡ್ ಬಂದ್ಬಿಡ್ತಾರೆ? ಇಲ್ಲ, ತಿನ್ಕೊಂಡ್ ಬರಲ್ಲ ಪಾಪ. ಮನೇಲೆ ತಿಂತಾರೆ? ಕಷ್ಟ, ಮನೇಲೂ ತಿನ್ನಕ್ ಆಗಲ್ಲ. ಮತ್ತೆ ಯಾರು ಗಲಾಟೆ ಮಾಡಿ ತಗೊಂಡ್ ಕೊಟ್ರೆ ತಿಂತಾರೆ. ಅಯ್ಯೋ ಇದೇಂಗಪ್ಪ. ಏನ್ ಯಜಮಾನ್ ಹೆಸರೇನು? ಕುಮಾರ್ ಅಂತ. ಕುಮಾರ್ ಏನ್ರಿ ಇದು? ಬಂದ್ರಿ ಹೇಳ್ತೀರಿ ನಮ್ಮ ಮನೆಗೆ? ನಾ ಮನೆಗೆಲ್ಲ ಕಳ್ಸಕ್ಕಾಗಲ್ಲಪ್ಪ. ನಮ್ಮ ಮನೆಗೆ ಬಂದ್ರೆ ಆರಾಮಾಗಿ ತಿನ್ಕೊಂಡು. ಆಯ್ತು, ದಟ್ ಈಸ್ ಬೆಟರ್. ಅಲೋ ಮಾಡ್ತೀರಾ ಮನೇಲಿ ತಿನ್ನಕ್ಕೆ? ಮನೇಲಿ ತಿನ್ನಕ್ ಅಲೋ ಮಾಡ್ತೀನಿ ಪಾಪ. ಅವ್ರದ್ದು ಅವರೇ ತೊಳಿಬೇಕು ಪಾತ್ರೆ ಎಲ್ಲ. ಮುಟ್ಟೋದೆಲ್ಲ ಮಾಡಲ್ಲ. ಮಗಳು ಇಲ್ವಾ? ಮಗಳಿದ್ದಾಳೆ. ಅಲ್ಲ, ಮಗಳು ಇಷ್ಟ ಮಗಳು ಇಷ್ಟ ಅಂದ್ರೆ ಅವಳೆಲ್ಲ ತಿನ್ನೋದಿಲ್ಲ. ಜಸ್ಟ್ ಒಂದು ಚಿಕನ್
ಇನ್ನೊಂದೇನೋ ಕಬಾಬ್ ಅಂತಾರಲ್ವಾ ಕಬಾಬ್ ಇಲ್ಲ, ಆ ಥರದ್ದೆಲ್ಲ ಅದೊಂದು ನೀವೊಬ್ರು ತಿನ್ನೋದ್ ಕಲ್ತ್ಬಿಡಿ ಪಾಪ ಯಾಕೆ ನಿಮ್ಮಿಂದ ಅವ್ರಿಬ್ರು ತೊಂದ್ರೆ ನೋಡಿ ಪಾಪ. ತಿನ್ನೋದ್ ಕಲ್ತ್ಕೊಂಡ್ರೆ ಮಾತ್ರ ನಾವು ಮಾಡಕ್ ಆಗ್ಬೇಕಲ್ವಾ, ಮಾಡಕ್ ಅದೇ ನಾವಿದೀವಲ್ಲ ಅದಕ್ಕೆ ತಾನೇ ನಾವಿರೋದಿಲ್ಲ. ನಾವ್ ಯಾಕಿರೋದು ಹೇಳಿ ಇಲ್ಲಿ, ಅದೆಲ್ಲ ಎಷ್ಟು ತೋರ್ಸ್ಕೊಡ್ತಾ ಇದೀವಿ ನಾವು. ಟೊಮೆಟೊ ಹಾಕ್ತಾ ಇದೀನಿ. ಹಾಕಿ ಮೇಡಮ್. ಮತ್ತೆ ಏನ್ ಸಿಸ್ಟರ್ ಒಂದು ಮಾಡ್ಬೇಕು? ಸಿಸ್ಟರ್ ನಿಮ್ ಕ್ಲೋಸ್ ಫ್ಯಾನ್ ತುಂಬಾ. ಹೌದಾ, ಯಾರು ನಿಮ್ ಸಿಸ್ಟರು? ನಳಿನಿ ಅಂತ, ಅವ್ರು ಶೀಸ್ ಇನ್ ಹೈದರಾಬಾದ್. ಶ್ರೀಧರ್ ದಾಸ್ ಅವ್ರ ವೈಫ್. ಓಕೆ 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 BSNL ಕೆಲಸ ಮಾಡ್ತಾರೆ ಶ್ರೀಧರ್ ದಾಸ್ ಅವ್ರ ವೈಫಾ? ಹೌದು. ಓಕೆ ಶ್ರೀಧರ್ ಕೇಬಲ್, ಅವರು ಕೇಬಲ್ ಅಲ್ಲೇ. ಇಲ್ಲ ಅವರು BSNL ಇದ್ರು ಮೊದಲು ದಾಸ್ ಅವರು. ಓಕೆ. BSNL ಬೆಂಗಳೂರು ಇನ್ಚಾರ್ಜ್ ಆಗಿದ್ರು, ಆಮೇಲೆ ಹೈದರಾಬಾದ್ ಅವರು ತುಂಬಾ ಕೇಬಲ್ ಕಂಪ್ನಿ ಕೆಲಸ ಮಾಡಿದ್ದಾರೆ. ಹೌದು. ನಿಮ್ಮ ಸಿಸ್ಟರು ಅವ್ರ ಮದುವೆ ಆಗಿರೋದಾ? ಹೌದು ಹೌದು. ಓಕೆ ಓಕೆ. ಅವಳು ಹೇಳೇ ತುಂಬಾ ಗಲಾಟೆ ಮಾಡಿದ್ಲು, ಹೋಗು ಮುರಳಿ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಶೋ, ಯು ಆರ್ ದಿ ಫೇವರೇಟ್ ಆಫ್ ಎವ್ರಿಬಡಿ, ಕುಕಿಂಗ್ ಶೋ ಎಷ್ಟೊಂದಿದೆ, ಬಟ್ ಯು ಆರ್ ದಿ ಫೇವರೇಟ್. ಎಷ್ಟು 2 ವಿಷಲ್ ಬರ್ಬೇಕಲ್ವಾ ಇದು? ಆಗ್ಲಿ, ಅದು ಸ್ವಲ್ಪ ಸಾಫ್ಟ್ ಆಗ್ಬೇಕು. ಹೌದು ಆಗ್ಲಿ, ಸಾಫ್ಟ್ ಆಗ್ಲಿ, ಇಲ್ಲಾಂದ್ರೆ ಚೆನ್ನಾಗಿಲ್ಲ, ಕಾಳು ಸಿಗ್ತಾ ಇರುತ್ತೆ. ಹೌದು. ಏನು ಫೇವರೇಟ್ ಮನೇಲಿ ಏನ್ ಮಾಡ್ಕೊಡ್ತೀರಾ ಬ್ರೇಕ್ಫಾಸ್ಟ್ಗೆ ಮಕ್ಕಳಿಗೆ, ಮಗಳಿಗೆ, ಯಜಮಾನ್ರಿಗೆ? ಮನೇಲಿ ಇಡ್ಲಿ ದೋಸೆ. ಅಲ್ಲ ಅವ್ರ ಕ್ಯಾರಿಯರ್ ತಗೊಂಡೋಗ್ತಾರ? ಯಜಮಾನ್ರಿಗಿಲ್ಲ, ಮನೆಗೆ ಬರ್ತಾರೆ. ಸಾಕಲ್ಲ 2? ಮಗಳು ಬರಲ್ಲ? ಮಗಳು ಬರೋದಿಲ್ಲ, ಮಗಳಿಗೆ ಪ್ಯಾಕ್ ಮಾಡಿ ಕೊಟ್ಬಿಡ್ತೀನಿ. ಯಜಮಾನ್ರು ಊಟಕ್ಕೆ ಬರ್ತಾರೆ. ಊಟಕ್ಕೆ ಬರ್ತಾರಾ? ಹೌದು, ಅವ್ರಿಗೆ ಒಂದು ಹಾಫ್ ಅನ್ ಅವರ್ ಟೈಮ್ ಇರುತ್ತೆ. 45 to ಒಂದು 5 ಕಿಲೋಮೀಟರ್ಸ್ ರೇಡಿಯಸ್ ಅಲ್ಲಿ ಆಫೀಸು ಕ್ವಾರ್ಟರ್ಸ್ ಎರಡುವೆ. ಸೊ ಅವ್ರು ಬರ್ತಾರೆ, ಆ ಟೈಮಲ್ಲಿ ಕರೆಕ್ಟಾಗಿ ಕುಕಿಂಗ್ ಶೋ ನಡೀತಾ ಇರುತ್ತೆ. ಅನ್ಫಾರ್ಚುನೇಟ್ಲಿ ಐ ಕಾಂಟ್ ಸಿ ಎನ್ ಆಫ್ ಯುವರ್ ಶೋ. ಕರೆಕ್ಟಾಗಿ ಲಂಚ್ ಅವರ್ ಅವ್ರದ್ದು. ಸೊ ನೋಡಕ್ಕಾಗಲ್ಲ, ಹಂಗೂ ಅವ್ರು ಹೋಗಿದ ತಕ್ಷಣ ಆನ್ ಮಾಡ್ತೀನಿ, ಏನೋ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ನೋಡಕ್ಕಾಗತ್ತೆ. ಓಕೆ ಓಕೆ ಓಕೆ. ಒಂದ್ಸರಿ ಶ್ರೀಧರ್ ದಾಸ್ ಅವ್ರು ಫೋನ್ ಮಾಡಿದ್ರು ನನಗೆ, ಸರ್ ಮಾತಾಡ್ಬೇಕು ಸರ್. ನಾನು ಅಯ್ಯೋ ಮಾತಾಡಿ ಸರ್, ನೀವೇನಿಗೆ ಮೆಸೇಜ್ ಎಲ್ಲ ಮಾಡ್ತೀರಾ, ಆರಾಮಾಗಿ ಮಾತಾಡ್ಬೋದು ಹೇಳಿ ಅಂತ. ಹೈದರಾಬಾದ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಇದು ಹಸಿಮೆಣಸಿನಕಾಯಿ. ಶ್ರೀಧರ್ ದಾಸ್ ವೆಜಿಟೇರಿಯನ್? ಅವ್ರು ನಾನ್ ವೆಜಿಟೇರಿಯನ್ ತಿಂತಾರಲ್ಲ? ಇಲ್ಲ ಇಲ್ಲ, ವೆಜಿಟೇರಿಯನ್ ಅವರು? ಪ್ಯೂರ್ಲಿ ವೆಜಿಟೇರಿಯನ್. ಓಕೆ. ಇದು ಅಚ್ಕಾರದ ಪುಡಿ, ಧನಿಯಾ ಪೌಡರ್, ಓಕೆ, ಜೀರಾ ಪೌಡರು, ಓಕೆ. ಮತ್ತೆ ಚೆನ್ನಾಗಿ ಹುರಿದ ಮೇಲೆ ಹೆಸರು ಕಾಳನ್ನ ಸ್ಮ್ಯಾಶ್ ಮಾಡಿಬಿಟ್ಟು ಇದ್ರಲ್ಲಿ ಹಾಕೋದು. ಇದಕ್ಕಾ? ಹೌದು. ಇದು ಯಾವ್ದ್ರ ಜೊತೆ ತಿನ್ನೋದು? ಇದು ಚಪಾತಿ ಜೊತೆ ತಿನ್ಬೋದು, ಪೂರಿ ಜೊತೆ, ದೋಸೆ, ಎಲ್ಲದಕ್ಕೂ ತಿನ್ಬೋದು. ಇದು ರೈಸ್ ಅಲ್ಲಿ ಇಷ್ಟಪಡೋರು ತಿನ್ಬೋದು, ಇಲ್ಲ ಅಂದ್ರೆ ದೋಸೆ, ಚಪಾತಿ, ಪೂರಿ ಏನಕ್ಕಾದ್ರೂ ತಗೊಳ್ಬೋದು. ಇದು ಓಕೆ, ತೆಗೆದು ನೋಡಿ ನೋಡಿ. ಓಕೆ, ಇಲ್ಲಿ ಬೆಂದಿದೆ, ಇಲ್ಲಿ ತಿರ್ಗಾ ಸ್ಟವ್ ಹಚ್ಕೊಂಡಿದೀವಿ, ರೆಡಿ ಆಗಿದೆ. ಏನ್ ಮಾಡ್ಬೇಕು ಈಗ? ಇನ್ನೋಣ ಸ್ವಲ್ಪ ಸ್ಮ್ಯಾಶ್ ಮಾಡ್ಬಿಟ್ಟು ಇದ್ರಲ್ಲಿ ಹಾಕ್ಬಿಡಿ ಸರ್. ಸ್ಮ್ಯಾಶ್ ಮಾಡ್ಬಿಟ್ಟು ಎಷ್ಟು ಸ್ಮ್ಯಾಶ್ ಮಾಡ್ಬೇಕು? ಸಾಫ್ಟ್ ಆಗ್ಬೇಕು. ಇಲ್ಲಿ ಇಟ್ಕೊಳ್ಳಿ ಸರ್, ಈ ಕಡೆ ಇಟ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ. ನೀರು ಬೇಕಾ? ಹಾಕಿ ಸರ್, ಹಾಕಿ ಹಾಕಿ. ಸ್ಮ್ಯಾಶರ್ ಬೇಕಾ? ಬೇಡ ಬೇಡ, ಇದೇ ಸಾಕಲ್ಲ? ಸಾಕು. ಬೆಂದೋದ್ರೆ ನಾಟ್ ನೆಸೆಸರಿ. ಬೆಂದಿದೆ ಚೆನ್ನಾಗಿ, ಹೊಸ ತರ ಆಗ್ತಾ ಇದೆ. ಇದನ್ನ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು. ಓಕೆ ಓಕೆ. ಹಾಕೊಂಬೋಣ? ಹಾಕೋ. ನಿಮ್ಮ ಮನೆ 3 ಜನಕ್ಕೆ ಇಷ್ಟೇ ಬೇಕಾಗೋದಲ್ಲ? ಇದು ಆಕ್ಚುಲಿ ಇದು ಗಟ್ಟಿ ಆಗ್ಬಿಡುತ್ತೆ, ಆಮೇಲೆ ತಿರ್ಗಾ ಸ್ವಲ್ಪ ನೀರ್ ಹಾಕೊಂಡು ಬಿಸಿ ಮಾಡ್ಕೊಳ್ಬಹುದು ಇದನ್ನ. ಹೌದಾ? ಖಾರ ಎಲ್ಲ ಹಾಕೊಂಡು ಇಟ್ಕೊಂಡ್ಬಿಟ್ರೆ ಎಲ್ಲ ಕರೆಕ್ಟ್ ಆಗಿ. ಇದು ಗಟ್ಟಿ ಆಗ್ತಾ ಇದ್ರೆ ನೀರ್ ಹಾಕೊಂಡು ಬಿಸಿ ಮಾಡ್ಕೊಂಡು ತಿನ್ಬೋದು ತಿರ್ಗಾ. ಓಹೋ, ಐಸಿ. ಹೆಸರು ಕಾಳಿನ ಗೊಜ್ಜು, ಹೆಸರು ಕಾಳಿನ ಏನ್ ಬೇಕಾದ್ರೆ ಅನ್ಕೋಬಹುದು. ಇದು ಹೆಸರು ಕಾಳು ದಾಲ್ ಅಂತಾನೆ ಕರ್ಕೋಬಹುದು. ಇವಾಗ ಸಾಕಷ್ಟು ಉಪ್ಪು ಹಾಕ್ಬೇಕು. ಟೇಸ್ಟ್ ಹಾಕಿಲ್ಲ ನಾವು? ಇಲ್ಲ. ಜೊತೆಗೆ ಕೊತ್ತಂಬರಿ, ಇನ್ನು ಸ್ವಲ್ಪ ನೀರ್ ಹಾಕಿ ಸರ್. ಹಾಕ್ಲಾ? ಹಾಕಿ, ಅದು ಗಟ್ಟಿ ಆಗ್ಬಿಡ್ತಾ ಇದೆ. ಸ್ವಲ್ಪ ನೀರ್ ಹಾಕಿ, ಪರವಾಗಿಲ್ಲ. ಸಾಕಲ್ಲ? ಓಕೆ. ಕೊತ್ತಂಬರಿ ಸೊಪ್ಪಲ್ಲ? ಕೊತ್ತಂಬರಿ ಸೊಪ್ಪು
ಸ್ವಲ್ಪ ಟೇಸ್ಟ್ಗೆ ಬೆಣ್ಣೆ. ಸ್ವಲ್ಪನಾ? ಹೌದು. ಓಹೋ, ರೆಡಿ ಆಯ್ತು ಅನ್ಸುತ್ತೆ. ಹೌದು. ಸ್ವಲ್ಪ ಕುದಿಬೇಕಲ್ಲ? ಸ್ವಲ್ಪ ಕುದಿಬೇಕು. ಓ, ಇದನ್ನ ಯಾವ್ದ್ರ ಜೊತೆ ತಿನ್ನೋದು ಪ್ರೇಮ? ಇದು ಪೂರಿ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ, ಚೆನ್ನಾಗಿದೆ, ನೀರ್ ದೋಸೆ ಜೊತೆ, ಆಲ್ಮೋಸ್ಟ್ ಎಲ್ಲ. ನಿಮ್ಮಲ್ಲಿ ಏನಕ್ಕೆ ತಿಂತೀರಾ ಇದನ್ನ? ನಾನು ಯೂಶಲಿ ಪೂರಿ ಅಥವಾ ಚಪಾತಿ ಮಾಡ್ತೀನಿ. ಇನ್ನೊಂದು ಈ ತರ ಅಕ್ಕಿ ಹಿಟ್ಟಲ್ಲಿ ನಾವು ಬಿಳೆ ಒಳಗ ಅಂತ ಮಾಡ್ತೀವಿ. ಏನಿದು ಬಿಳೆ ಒಳಗ ಅಂತ? ಅಕ್ಕಿ ಹಿಟ್ಟನ್ನ ಮುದ್ದೆ ತರ ನಾದಿಸ್ಕೊಂಡ್ಬಿಡ್ಬೇಕು. ಅದ್ ನಾದಿಸ್ಕೊಂಡು ಚೆನ್ನಾಗಿ ಕಿವುಚ್ಬಿಟ್ಟು ಲಟ್ಸ್ಬಿಟ್ಟು ಚಪಾತಿ ತರ ಮಾಡೋದು. ಇದಕ್ಕೆ ಒಳ್ಳೆ ಕಾಂಬಿನೇಷನ್. ಹೌದಾ? ಮನೇಲೆ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹೌದು. ವೆರಿ ಗುಡ್. ಆಯ್ತಾ, ರೆಡಿ? ಇದು ನೋಡ್ಬಿಡಿ ಒಂದ್ಸರಿ. ಆಯ್ತು ಆಯ್ತು. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ನೋಡಿ. ಆಯ್ತು ಸರ್. ಆಯ್ತಾ? ಆಯ್ತು. ಆಫ್ ಮಾಡ್ಕೊಳ್ಳೋಣ? ಹೌದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದಾಲ್ ಕರಿ ಅಥವಾ ಇದು ಹೆಸರು ಕಾಳಿಂದು ತುಂಬಾ ಚೆನ್ನಾಗಿದೆ, ತುಂಬಾ ಈಸಿಯಾಗಿ ಮಾಡ್ಕೊಂಡಂಥದ್ದು. ಮನೇಲಿ ದೋಸೆ, ಪೂರಿ, ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ ತರ ಕಾಣ್ತಾ ಇದೆ. ನೋಡೋಣ, ತಿಂದಾದ್ಮೇಲೆ ಹೇಳ್ತೀನಿ ಯಾವ ರೀತಿ ಇದೆ ಅಂತ. ಅಂತೂ ನಿಮ್ಮ ಶೈಲಿಯ ಅಡುಗೆ DRDO ಕೆಲಸ ಮಾಡಿಕೊಂಡು ನಾರ್ತ್ ಇಂಡಿಯಾದಲ್ಲ ಸ್ವಲ್ಪ ಕಲ್ತ್ಕೊಂಡಿದ್ದೀರಾ ಅಂತ ಕಾಣ್ತಾ ಅಡುಗೆ ಎಲ್ಲ. ಹೌದು ಸರ್. ನನ್ನ ಮಗಳಿಗೆ ನಾರ್ತ್ ಇಂಡಿಯನ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಮನೇಲಿ ಯಾವ್ದಾದ್ರು. ಹೇಳಿ ಸರ್. ಥ್ಯಾಂಕ್ ಯು ಪ್ರೇಮ ಅವರೇ. ಪ್ರೇಮ ಅವರು ಹೆಸರು ಕಾಳಿಂದು ಗ್ರೇವಿ ಮಾಡಿ ತೋರಿಸಿದ್ದಾರೆ. ಈ ಕಡೆ ಬಿಸಿಬೇಳೆ ತರ ಕಾಣ್ತಾ ಇದೆ. ನಿಮ್ಗೆ ಯಾವ ತರ ಕಾಣ್ತಾ ಇದೆ ಗೊತ್ತಿಲ್ಲ. ಓಕೆ, ಫಸ್ಟು ತಿನ್ನಕ್ ಶುರು ಮಾಡಿದ್ರೆ ಖಾಲಿ ಆಗ್ಬಿಡುತ್ತೆ. ಅದು ಬೇರೆ ಮನೆಯಿಂದ ಒಳ್ಳೆ ಒತ್ತು ರೊಟ್ಟಿ ಒತ್ಕೊಂಡ್ಬಂದಿದ್ದಾರೆ. ಫಸ್ಟು ಯಾವ ರೀತಿ ಪ್ರೇಮ ಅವರು ಇದನ್ನ ಮಾಡಿದ್ರು ನೋಡ್ಕೊಳ್ಳಿ. ಹೆಸರುಕಾಳು ಕರಿ ಮಾಡುವ ವಿಧಾನ: ಕುಕ್ಕರ್ಗೆ ಹೆಸರುಕಾಳು, ನೀರು ಹಾಕಿ 2 ವಿಷಲ್ ಕೂಗಿಸಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಈರುಳ್ಳಿ ಹಾಕಿ ಹುರಿಯಿರಿ. ನಂತರ ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಬೆಂದ ಹೆಸರುಕಾಳು ಹಾಕಿ ಮಿಕ್ಸ್ ಮಾಡಿ. ನಂತರ ಉಪ್ಪು, ನೀರು, ಕೊತ್ತಂಬರಿ ಸೊಪ್ಪು, ಬೆಣ್ಣೆ ಹಾಕಿ ಕಲಸಿದರೆ ಹೆಸರುಕಾಳು ಕರಿ ಚಪಾತಿ ಅಥವಾ ರೊಟ್ಟಿಯೊಂದಿಗೆ ತಿನ್ನಲು ರೆಡಿ. ಅದೇ ರೊಟ್ಟಿ ತಿಂದಿದ್ದೀನಿ, ಕೊಡಿ ಇಲ್ಲಿ ಕಡೆ. ಓಹೋ, ಹಿಂಗೆ ಬ್ಯಾಲೆನ್ಸ್ ಆಗಲ್ಲ. ಫಸ್ಟು ಕರಿ ತಿಂದು ನೋಡ್ತೀನಿ. ಹಾಕೋಣ. ಸಖತ್ತ ಮಾಡ್ಕೊಂಡ್ಬಂದಿದ್ದೀರಾ. ಏನ್ ರೊಟ್ಟಿ ಇದು? ಅಕ್ಕಿದು ಮೆತ್ಮೆತ್ಗಿದೆ. ಹೌದು. ಬೇಯಿಸ್ಬಿಟ್ಟು ಅದನ್ನ ಹಿಟ್ಟನ್ನ ಕಡುಬು ತರ ಬೇಯಿಸ್ಕೊಂಡು ಆಮೇಲೆ ಮಾಡಿದಿರಲ್ಲ. ಓಕೆ, ಸುಲಭವಾಗಿ ಹೆಸರು ಕಾಳಲ್ಲಿ ಹೆಸರು ಕಾಳಿನ ಗೊಜ್ಜು, ಹೆಸರು ಕಾಳಿನ ಕೂಟು, ಹೆಸರು ಕಾಳಿನ ಕರಿ, ಏನ್ ಬೇಕಾದ್ರೆ ಅನ್ಕೋಬಹುದು. ತುಂಬಾ ಸೂಪರ್ ಆಗಿ ಮಾಡಿದ್ದೀರಾ. ಸಖತ್ತಾಗಿತ್ತು ಪ್ರೇಮ ಅವರೇ. ಇದೆಲ್ಲ ನಾವೇ ಖಾಲಿ ಮಾಡ್ಕೊಳ್ತೀವಿ. ಅಂತೂ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಕೈ ರುಚಿ ತರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಏನ್ ಮುರಳಿ ಅವರೇ, ನಮ್ಗೆಲ್ಲ ಚಾನ್ಸ್ ಕೊಡಲ್ವಾ? ನಮ್ಮನ್ನು ಕರೆ ನಾವು ಬರ್ತೀವಲ್ಲ, ನಮ್ಗೆ ಯಾಕೆ ಕರೀತಾ ಇಲ್ಲ? ಖಂಡಿತವಾಗ್ಲೂ ಕರಿತೀವಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿನೂ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ಬೇಕು. ಸಾರ್, ಕಾರ್ಯಕ್ರಮ ನೋಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಸರ್? ವೆರಿ ಸಿಂಪಲ್ ರೀ. ಕಾರ್ಯಕ್ರಮ ನೋಡಿಲ್ಲ ಅಂದ್ರೆ ನೋಡ್ಲೇಬೇಕು 1 ಗಂಟೆಗೆ. ನೀವು ನೋಡಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಸಪೋಸ್ ಮಿಸ್ ಆದ್ರೆ Facebook/ಒಗ್ಗಂಡಬಿಗೆ ಹೋಗಿ ನಮ್ಮ ಕಾರ್ಯಕ್ರಮದ ರೂಪರೇಷೆಗಳನ್ನ ನೋಡ್ಬೋದು. ಭಾಗವಹಿಸಿ ಅಥವಾ ಭಾಗವಹಿಸಬೇಕಾಗಲ್ಲ, ನಾನು ರೆಸಿಪಿ ಕಳಿಸ್ತಿದ್ರು ಕಳಿಸ್ಬೋದು. ನಿಮ್ಮ ರೆಸಿಪಿನ ನಾವು ಮಾಡಿ ತೋರಿಸ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ